ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂತಹ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಕೋ ಪವರ್ಡ್ ಬೈ TSS ಟೈಗರ್ ಸುಪಾರಿ ಅಡಿಕೆ ಪುಡಿ. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಮೆಚ್ಚಿನ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ಹಾಗೇನೆ ವನಸಿರಿ ಆಯುರ್ವೇದ ರತ್ನರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಹಾಗಿದ್ರೆ ಬನ್ನಿ ಗುರುಜಿಯವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತ. ನಮಸ್ಕಾರ. ಗುರುಜಿಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ್ದಾಯ್ತು. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಬುಧವಾರ ಇವತ್ತು ಯಾವ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀರಿ? ಖಂಡಿತಮ್ಮ. ಇವತ್ತು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ, ಬುಧವಾರ ಆದ್ದರಿಂದ ಬುಧವಾರದ ವಿಶೇಷತೆಗಳು ಸಾಕಷ್ಟಿರುತ್ತೆ. ಪ್ರತಿದಿನದ ಕೈಂಕರ್ಯವೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸಗಳನ್ನು ನೋಡಬಹುದು. ಇವತ್ತು ನಾವು ನೋಡ್ತಕ್ಕಂಥ ಅಥವಾ ಇವತ್ತಿನ ನಮ್ಮ ಕೆಲಸಗಳಲ್ಲಿರ್ತಕ್ಕಂಥ ಅಥವಾ ನಾವು ಏನೆಲ್ಲ ಮಾಡಿ ಅದರಿಂದ ಕಾರ್ಯಸಿದ್ಧಿ ಹೇಗೆ, ಇವೆಲ್ಲವನ್ನೂ ಸಹಿತ ನಾವಿವತ್ತು ನೋಡಬಹುದು. ಆದರೆ ಯಾವುದೇ ಆದರೂ ಪ್ರಥಮದಲ್ಲಿ ಪ್ರಾರ್ಥನೆ ಬಹಳ ಮುಖ್ಯ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳವಾದಂಥ ಮಂಗಳಕರವಾದಂಥ ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣುವಿನ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ಥಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋಜಾತಂ ಪ್ರಬಧ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವ ಸ್ವಮಾಂ ಭವೋದ್ಭವಾಯ ನಮಃ. ಬನ್ನಿ ಪಂಚಾಂಗ ಶ್ರವಣ, ದರ್ಪಣಾಂಜನ ನೋಡೋಣ. ಮಹಾಗಣಪತಿನ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮನೋಜವಂ ಮಾರುತತುಲ್ಯ ವೇಗಂ ಜತೇಂದ್ರಿಯಂ ಬಧ್ಯಮತಾಂ ವರಿಷ್ಠಂ ವಾತಾತ್ಮಜಂ ವಾನರವದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ಏಕದಂತಂ ಚತುರ್ಹಸ್ತಂ ಭಾಷಮಂಕುಶಧಾರಣಂ ವರಂಚಮಭಯಂ ವಸ್ತಂ ಬಿಭ್ರಾಣಂ ಮೂಷಿಕಧ್ವಜಂ ರಕ್ತಂ ಲಂಬೋದರಂ ದೇವಂ ಶಾತ್ತಾರ್ಪಾಮ್ಯಹಂ ಶ್ರೀ ಮಹಾಗಣಪತಿ ದೇವತಾಭ್ಯೋ ನಮಃ. ಶ್ರೀ ಮನ್ಮಥರಾಮ ಸಂವತ್ಸರೇ ದಕ್ಷಿಣಾಯನೇ ಶರದೃತು ಆಶ್ವೀಜ ಮಾಸ ಕೃಷ್ಣಪಕ್ಷ 4/11/2015. ಇವತ್ತು ಬುಧವಾರ. ಬುಧವಾರ ಅಷ್ಟಮಿ ಆಶ್ಲೇಷ ನಕ್ಷತ್ರ. ಅಷ್ಟಮಿ ಆಶ್ಲೇಷ ನಕ್ಷತ್ರ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರನ ಒಂದು ಸಂಕಲ್ಪ. ಜೊತೆಗೆ ಆಶ್ಲೇಷ ನಕ್ಷತ್ರ ಬಂದಾಗ ಯಾರ್ಯಾರ್ದು ಆಶ್ಲೇಷ ನಕ್ಷತ್ರ ಜನ್ಮ ನಕ್ಷತ್ರವಾಗಿದೆಯೋ ನೀವೆಲ್ಲರೂ ಸಹಿತ ಇವತ್ತಿನ ದಿವಸ ಸಾಂಬ ಸದಾಶಿವನ ಆರಾಧನೆ ಜೊತೆಗೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಅಥವಾ ನಿಮ್ಮ ಮನೆಯ ಸಮೀಪವೋ ಅಥವಾ ನಿಮ್ಮ ಕೆಲಸ ಕಾರ್ಯಕ್ಕೆ ಅಂತ ಹೊರಟಾಗ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಹುತ್ತ ಕಂಡ್ರೆ ಹುತ್ತಕ್ಕೆ ಒಂದು 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹುತ್ತದ ಮಣ್ಣನ್ನು ತೆಗೆದುಕೊಂಡದು ಪ್ರಸಾದವಾಗಿ ಹಣೆಗಿಟ್ಕೊಳ್ಳೋದ್ರಿಂದ, ಜೊತೆಗೆ ಸಣ್ಣ ಪುಟ್ಟ ಮಕ್ಕಳು 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟಂಗೆ ಯಾರೊಬ್ಬರಾದರೂ ಸಹಿತ ಇಂತಹ ನಕ್ಷತ್ರಗಳಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಲಿ ಯಥಾರ್ಥವಾಗಿ ಯಥಾಶಕ್ತಿ ಏನು ಕೊಡಬಹುದು, ಒಂದಿಷ್ಟು ಹಣ್ಣು ಹಂಪಲು ಸ್ವೀಟು ಸಕ್ಕರೆ ಬೆಲ್ಲ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಅಥವಾ ಸಾಧ್ಯವಾದರೆ ಶಕ್ತಿ ಇದ್ದರೆ 1 ಲೋಟ ಹಾಲನ್ನು ಕೊಡ್ತಕ್ಕಂಥದ್ದು, ಹಣ್ಣು ಕೊಡಿಸ್ತಕ್ಕಂಥದ್ದು ಮಾಡೋದ್ರಿಂದ ಯಾರೊಬ್ಬರಿಗಾದರೂ ಇವತ್ತಿನ ದಿವಸ ಆಶ್ಲೇಷ ನಕ್ಷತ್ರ ದಿವಸ ಮಕ್ಕಳ ಅನುಷ್ಠಾನ ಮಾಡೋದ್ರಿಂದ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಜೊತೆಗೆ ಆಶ್ಲೇಷ ನಕ್ಷತ್ರ ಇದ್ದಾಗ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸಾಂಬ ಸದಾಶಿವನ ಅನುಗ್ರಹ ಪಡಿತಕ್ಕಂಥದ್ದು, ಶಿವಾಲಯಗಳಲ್ಲಿ ಸ್ವಾಮಿಗೆ ಬಿಲ್ವಾರ್ಚನೆ, ಮಹಾವಿಷ್ಣು ಆಲಯದಲ್ಲಿ ಸ್ವಾಮಿಗೆ ತುಳಸಿ ಅರ್ಚನೆ, ಇದೆಲ್ಲವೂ ಬಹಳ ವಿಶೇಷವಾಗಿದೆ. ಇನ್ನು ಅಗೋಯಿಗೋ ಅಂದರೆ ದೀಪಾವಳಿ ಸಮೀಪಿಸ್ತಾ ಇದೆ. ದೀಪಾವಳಿಯ ಅನುಷ್ಠಾನಗಳ ಬಗ್ಗೆನೂ ಸಾಕಷ್ಟು ಮಾಹಿತಿ ತಿಳಿಸಬೇಕಾಗಿದೆ. ಆದರೆ ಮಹಾಲಕ್ಷ್ಮಿಯ ಅನುಷ್ಠಾನ ಪ್ರತಿನಿತ್ಯ ಪ್ರತಿ ಕಾಲಗಳಲ್ಲೂ ಮಾಡೋದಕ್ಕೂ ದೀಪಾವಳಿಯ ಸನ್ನಿವೇಶದಲ್ಲಿ
ಆ ಮಹಾಲಕ್ಷ್ಮಿನ ಅನುಗ್ರಹ ಪಡೀಲಿಕ್ಕಾಗಿ ಎಲ್ಲೆಲ್ಲೂ ಹಬ್ಬ, ಎಲ್ಲೆಲ್ಲೂ ವಿಶೇಷವಾಗಿರ್ತಕ್ಕಂಥ ದೀಪಗಳ ಮಧ್ಯದಲ್ಲಿ ತಾಯಿನ ಸುಂದರವಾಗಿ ಅಲಂಕರಿಸಿ ಅಮ್ಮನವರ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೂ ಇವತ್ತಿನ ವಿಚಾರ ಬೇರೆ ಥರನೇ ಇದೆ. ಬೇರೊಂದು ವಿಚಾರ, ವಿಶೇಷವಾಗಿರ್ತಕ್ಕಂತಹ ವಿಚಾರಗಳನ್ನು ಇವತ್ತು ನಾವು ನೋಡ್ಬೋದು. ಬನ್ನಿ, ದರ್ಪಣಾಂಜನ ಜೊತೆಗೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ತೇನೆ. ಅಂಬಾ ಮಹಾಲಕ್ಷ್ಮಿ ಶ್ರೀರಾಜರಾಜೇಶ್ವರೀ ನಮಃ, ಚಕ್ರೇಶ್ವರೀ ನಮಃ, ಚಕ್ರಧಾಯಿನಿ ನಮಃ, ಚಕ್ರಸಿಂಹಾಸನೇಶ್ವರೀ ನಮಃ, ಭಗವತೀ ನಮಃ, ಶ್ರೀಮದ್ಮಹಾಲಲಿತಾಂಬಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಭಗವಂತ, ಮೊನ್ನೆಯಷ್ಟೇ ನಮ್ಮ ಕಾರ್ಯಕ್ರಮದಲ್ಲಿ ಬಾಳೆ ಹೂವಿನ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೆ. ಬಾಳೆ ಹೂವಿನ ಮಾಹಿತಿ ನಿಮಗೆ ಕೊಟ್ಟದ್ದು ಅಮಾವಾಸ್ಯೆಗೆ ಬರ್ತಕ್ಕಂಥ ಮಹಾಲಕ್ಷ್ಮಿಯ ಅನುಷ್ಠಾನ ಮಾಡುವಂತಹ ದಿನ ಅಮಾವಾಸ್ಯೆ ಎಂದು ಬಾಳೆ ಹೂವು ಜೊತೆಗೆ ಪಚ್ಕರ್ಪುರ, ಅದ್ರ ಜೊತೆಗೆ ಸ್ವಲ್ಪ ಕೇಸರಿ, ಇನ್ನು ಮತ್ತೊಂದು ಗರಿಕೆ, ಬಿಳಿ ಗರಿಕೆ, ಇದರ ಅನುಷ್ಠಾನವನ್ನು ನಾನು ನಿಮಗೆ ಸವಿಸ್ತಾರವಾಗಿ ತಿಳಿಸಿದ್ದೆ. ಅಂದರೆ ಅದರೆಲ್ಲನೂ ಹೇಗೆ ಸಿದ್ಧತೆ ಮಾಡ್ಕೋಬೇಕು ಪುಷ್ಯ ನಕ್ಷತ್ರದಂದು ಅಂತ ಹೇಳಿದ್ದೆ. ಇದನ್ನು ಸಾಧ್ಯವಾದಷ್ಟು ನೆರಳಲ್ಲಿ ಒಣಗಿಸಿ, ಬಿಸಿಲು ತಾಕದಿರ ಇದ್ದಂಗೆ, ಬಿಸಿಲು ಬಿದ್ದರೆ ಬಿಸಿಲಲ್ಲಿ ಒಣಗ್ತಕ್ಕಂಥದ್ದಕ್ಕೆ ಅಷ್ಟು ಶಕ್ತಿ ಇರೋದಿಲ್ಲ. ಯಾವುದೇ ವನಸರಿಗಳಾದರೂ ನೆರಳಲ್ಲಿ ಒಣಗಿಸಿಟ್ಕೊಳ್ಬೇಕು. ನೆರಳಲ್ಲಿ ಒಣಗಿಸಿಟ್ಟಾಗ ಅದಕ್ಕೆ ಅದರದೇ ಆದಂಥ ಒಂದು ವಿಶೇಷತೆ ಇರುತ್ತೆ. ಸಾಕಷ್ಟು ಕಾರ್ಯಸಿದ್ಧಿಯು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಈ ಒಂದು ತಂತ್ರ ರಹಸ್ಯದಿಂದ ಅಮಾವಾಸ್ಯೆಯಂದು ನಾವು ಬಾಳೆ ಹೂವು, ಬಿಳಿಗರಿಕೆ, ಕೇಸರಿ, ಪಚ್ಕರ್ಪುರ ಇದನ್ನು ಸಿದ್ಧತೆ ಮಾಡಿಟ್ಕೊಂಡು, ಪಚ್ಕರ್ಪುರ ನೀವು ಅಮಾವಾಸ್ಯೆಯಿಂದ ತಂದಿಟ್ಕೊಂಡ್ರೂ ಪರವಾಗಿಲ್ಲ, ಆದರೆ ಕೇಸರಿ ಅದರ ಜೊತೆಗೆ ಗರಿಕೆ ಮತ್ತು ಬಾಳೆ ಹೂವು ಇದನ್ನು ಮಾತ್ರ ಮೊನ್ನೆ ಪುಷ್ಯ ನಕ್ಷತ್ರ ದಿವಸ ತಂದಿರತಕ್ಕಂಥದ್ದನ್ನು ನೆರಳಲ್ಲೇ ಇಟ್ಟು ಒಣಗಿಸಿಟ್ಕೊಳ್ಳಿ. ನೆರಳಲ್ಲೇ ಒಣಗಿದಾದ ನಂತರ ಬರ್ತಕ್ಕಂತಹ ಅಮಾವಾಸ್ಯೆ ಒಳಗಾಗಿ ಎಷ್ಟು ಒಣಗಿದ್ರೆ ಅಷ್ಟನ್ನೇ ನೀವೇನು ಮಾಡಬೇಕು, ಹೇಗೆ ಮಾಡಬೇಕು, ಅದರ ಕಾರ್ಯಸಿದ್ಧಿ ಏನು ನಾನು ತಿಳಿಸ್ಕೊಡ್ತೇನೆ. ಜೊತೆಗೆ ಈ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ಶತ್ರುತ್ವ ಅಂತಕ್ಕಂಥದ್ದು ದೂರವಾಗಿ ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ ಸಿಕ್ಕಿ ಇವತ್ತಿನ ಕೆಲಸದಲ್ಲಿ ನಾವು ಏನೆಲ್ಲ ಶ್ರಮಗಳು ನೋಡ್ತಾ ಇದ್ದೀವಿ, ಹೊರಗಡೆ ಆ ಕ್ಷಣದ ಒಂದು ಕೆಲಸಕ್ಕಾಗಿ ಅಥವಾ ಯಾವುದೇ ಕ್ಷಣಗಳಲ್ಲೂ ಬರ್ತಕ್ಕಂತಹ ದೋಷಗಳಿರ್ಬೋದು, ಅಥವಾ ತೊಂದರೆ ತಾಪತ್ರೆಗಳಿರ್ಬೋದು, ಅಥವಾ ನಮ್ಮ ಆತ್ಮೀಯರು ಅಂತ ನಾವು ಯಾರನ್ನು ನಂಬಿರ್ತೀವೋ ಅವರ ಆತ್ಮವಿಶ್ವಾಸವನ್ನು, ಒಳ್ಳೆ ವಿಶ್ವಾಸವನ್ನು ನಾವು ಬೆಳೆಸಿದ್ರು ನಮ್ಮನ್ನು ನೋಡಿ ನಮಗೇ ಒಂದು ತೊಂದರೆ ಮಾಡಬೇಕು ಅಂತ ಹೇಳಿ ಒಂದು ಹೆಜ್ಜೆ ಮುಂದೆ ಇಟ್ಟಿರ್ತಕ್ಕಂತಹ ಆತ್ಮೀಯರಿರ್ತಾರೆ, ಸ್ನೇಹಿತರಿರ್ತಾರೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಮೈಮರೆತು ಕೂತರು ಸಹಿತ ಅಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಬೆಟ್ಟದಷ್ಟು ಆಗಿ ಕೂತ್ಕೊಂಡಿರುತ್ತೆ. ಎಚ್ಚರಿಕೆಯೂ ಬೇಕು, ಅಭಯನೂ ಇರಬೇಕು, ಜೊತೆಗೆ ವಿಶೇಷವಾದಂಥ ರೀತಿ ಭಗವತಿಯ ಆಶೀರ್ವಾದ ಬೇಕು. ಅದಕ್ಕಾಗಿ ಇಂತಹ ಒಂದು ತಂತ್ರ ರಹಸ್ಯಗಳನ್ನು, ತಂತ್ರವಿದ್ಯಾ ರಹಸ್ಯಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅಮಾವಾಸ್ಯೆಗಳಲ್ಲಿ ಮಾಡೋದ್ರಿಂದ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಪರ್ವಕಾಲಗಳು ಅಥವಾ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರಗಳು ಇಂತಹ ದಿನಗಳಲ್ಲಿ ಮಾಡಿದಾಗ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ನಾವು ಸಿದ್ಧಿಸ್ಕೊಳ್ಬೋದು. ಇಂತೆಲ್ಲ ರಹಸ್ಯಗಳನ್ನು ಇನ್ನೂ ಸಾಕಷ್ಟು ದಿನ ಇದೆ. ಆದರೂ ಅಮಾವಾಸ್ಯೆ ಎಂದು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಅನುಷ್ಠಾನದ ಬಗ್ಗೆ ಇನ್ನಷ್ಟು ಮಾಹಿತಿಗಳಿದೆ, ಅದನ್ನು ಮುಂದಿನ ಭಾಗಗಳಲ್ಲಿ ತಿಳಿಸ್ತಾ ಹೋಗ್ತೇನೆ. ಗುರುಜಿ, ಈಗ ಯಾವ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀವಿ? ಈಗ ತಿಳ್ಕೊಳ್ಳುವಂತಹದ್ದೇ ಬಹಳ ವಿಶೇಷವಾದಂಥ ವಿಚಾರ. ಯಾಕೆಂದರೆ ವನಸರಿಗಳ ಬಗ್ಗೆ ಸಾಕಷ್ಟು ತಿಳಿ ಹೇಳ್ತಾ ಇರ್ತೇನೆ ನಾನು. ಹಾಗೆ ಅಂತಹದ್ದೇ ಆದಂತಹ ವಿಶೇಷವಾಗಿರ್ತಕ್ಕಂಥ ವನಸರಿಗಳಿಂದ ಧನ್ವಂತರಿ ಮಹಾಯಾಗವನ್ನು ಬಹಳ ಅಚ್ಚುಕಟ್ಟಾಗಿ, ಅದ್ಧೂರಿಯುತವಾಗಿ, ಬಹಳ ವಿಶೇಷವಾಗಿ ನಡೆಸಿದ್ರು. ಕಾರಣ ನಾನು ಯಾಕೆ ಈ ವಿಚಾರ ನಿಮಗೆ ತಿಳಿಸ್ತಿದ್ದೀನಿ ಅಂದರೆ, ಮೇಲಿಂದ ಮೇಲೆ ನಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿಕ್ಕೆ, ಜೊತೆಗೆ ಧನ್ವಂತರಿಗಳಲ್ಲಿರ್ತಕ್ಕಂತಹ ಧನ್ವಂತರಿ ಮಹಾವಿಷ್ಣುವಿನಲ್ಲಿರ್ತಕ್ಕಂತಹ ಮೂಲ ವಿಚಾರ, ಜೊತೆಗೆ ಧನ್ವಂತರಿ ಮಹಾವಿಷ್ಣು, ವಿಷ್ಣು ಅಂದರೆ ಇದನ್ನು ಸರ್ವತ್ರಿಕವಾಗಿ ಒಂದೇ ವಿಚಾರ ಹೇಳಬೇಕಂದ್ರೆ, ಸಾಮಾನ್ಯಕ್ಕೆ ಪರಶುರಾಮ ಕ್ಷೇತ್ರವನ್ನು ಧನ್ವಂತರಿ ಮಹಾವಿಷ್ಣು ಎಲ್ಲಿ ಪರಶುರಾಮ ಕ್ಷೇತ್ರವಿರುತ್ತೋ ಆ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಧನ್ವಂತರಿ ಮಹಾಯಾಗ ಅಂದರೆ ಅದಕ್ಕೆ ಅದರದೇ ಆದಂಥ ಮತ್ತಷ್ಟು ವಿಶೇಷತೆಗಳಿರುತ್ತೆ. ಕಾರಣ ಅದು ಪರಶುರಾಮ ಕ್ಷೇತ್ರ. ಪರಶುರಾಮ ಕ್ಷೇತ್ರದಲ್ಲಿ ನಡೆದಂತಹದ್ದೇ ಧನ್ವಂತರಿ ಮಹಾಯಾಗ. ಆ ಯಾಗ ನಡೆದಂತಹ ಸ್ಥಳವನ್ನು ಈಗ ದರ್ಶನ ಮಾಡಿ ಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನಪದ್ಮಾರ್ಗಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯಾಂ ಸೀತಾಯ ಪತಯೇ ನಮಃ ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ರಾಮತಃ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಗುರು ವೈದ್ಯನಾಥೇಶ್ವರ ದೇವಿ ಚಾಮುಂಡೇಶ್ವರಿಯ ದೇವಸ್ಥಾನದ ಈ ಒಂದು ಸಾನ್ನಿಧ್ಯದಲ್ಲಿ ಭಗವದ್ಭಕ್ತರು ನಿನ್ನೆಯಿಂದ ಸಾಕಷ್ಟು ಭಕ್ತಿ ರೂಪವಾಗಿ ಭಕ್ತಿ ಪ್ರಧಾನವಾದಂತಹ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ಭಾಗವಹಿಸಿದ್ದೀರಿ. ಈ ಒಂದು ಧರ್ಮಸಭೆಗೆ ಸದಾ ನಾವಿದ್ದೇವೆ ಅಂತ ಹೇಳಿ ಮಂಗಳೂರಿನ ಜನತೆ ಸದಾಕಾಲ ಧರ್ಮದೆಡೆ ನಡೆಯಲಿಕ್ಕೆ ಒಂದು ಹೆಜ್ಜೆನೇ ಮುಂದಿದ್ದೀರಿ ಎಂದಿರುವುದು ತಪ್ಪಲ್ಲ. ಧರ್ಮೋ ರಕ್ಷಿತಿ ರಕ್ಷಿತಃ, ಧರ್ಮ ರಕ್ಷಣೆ ಬೇಕು, ಧರ್ಮನ ಸಂರಕ್ಷಿಸಬೇಕು. ಆಗ ನಮ್ಮನ್ನ ಧರ್ಮ ಸಂರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಅದು ತಪ್ಪಿಲ್ಲ. ನಾನು ಸಾಕಷ್ಟು ಭಾಗಗಳಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಇನ್ನು ಹಲವಾರು ಕಡೆ ಪ್ರಯಾಣವನ್ನು ನಾವು ಬೆಳೆಸ್ತಾನೆ ಇರ್ತೀವಿ. ಅಲ್ಲೂ ಮಹರ್ಷಿ ಸಾಂತ್ವನ ಎಂಬತಕ್ಕಂಥ ಕಾರ್ಯಕ್ರಮವನ್ನು, ಅಥವಾ ವಿದ್ಯಾರ್ಥಿಗಳಿಗಾದರೆ ಅರಿವಿನ ದರ್ಪಣ ಅಂತಕ್ಕಂತಹ ಕಾರ್ಯಕ್ರಮವನ್ನು, ಮೇಲಿಂದ ಮೇಲೆ ಕಾರ್ಯಕ್ರಮಗಳನ್ನು ನಡೆಸ್ತಾನೆ ಇರ್ತೀವಿ. ಅದು ಪ್ರತಿ ಶನಿವಾರ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಕ್ಕಂಥದ್ದನ್ನು ತಾವೆಲ್ಲರೂ ನೋಡಿದ್ದೀರಿ. ಕಾರ್ಯಕ್ರಮಗಳಿಗೆ ಹೊರಟು ಬಂದಾಗ ನನಗಂತೂ ಬಹಳ ಸಂತೋಷ ಆಗ್ತಿರುತ್ತೆ. ನಿಮಗೆ ಅಕ್ಕ ತಂಗಿಯರು ಎಷ್ಟು ಜನ ಅಂದರೆ ಒಬ್ಬರೋ ಇಬ್ಬರೋ ಅಂತ ಹೇಳ್ಬೋದು ನೀವು. ಆದರೆ ಆನಂದ್ ಗುರುಜಿಯವರ ಅಕ್ಕ ತಂಗಿಯರು, ಬಾಂಧವರು, ಅವರ ಕುಲಬಾಂಧವರು ಅಥವಾ ಅಣ್ಣ ತಮ್ಮಂದರು ಅವರ ಹತ್ತಿರದ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ ರಾಜ್ಯದಾದ್ಯಂತ ಇರತಕ್ಕಂತಹ ಎಲ್ಲರೂ ನನ್ನ ಅಕ್ಕ ತಂಗಿಯರೇ, ಎಲ್ಲರೂ ನನ್ನ ಅಣ್ಣ ತಮ್ಮಂದಿರೇ ಅಂತ ನಾನು ಹೇಳ್ತೇನೆ. ಈ ಭಾಗದಲ್ಲಿ ನಾನು ನಡ್ಕೊಂಡು ಹೋಗುವಾಗ ತಂದೆ ಹತ್ರನೋ ಅಥವಾ ಅವರ ಅಣ್ಣನ ಹತ್ರನೋ ಅಥವಾ ಅವರ ತಮ್ಮನ ಹತ್ರನೋ ಆ ಕಷ್ಟವನ್ನು ತಡಿಲಿಕ್ಕೆ ಆಗದಿರ ಆ ಕಷ್ಟವನ್ನು ಕಣ್ಗಳಲ್ಲಿ ತೋರಿಸಿ ಕಣ್ಣುಗಳಲ್ಲಿ ನೀರು ಸುರಿಸುವಂತಹ ಕಾಲ ನೋಡಿದಾಗ ನಿಜಕ್ಕೂ ಕರಳು ಕಿವುಚುತ್ತೆ. ಕಲಿಯುಗ ಇದು. ಈ ಕಲಿಯುಗದಲ್ಲಿ ಕಲಿದೇ ಅಟ್ಟಹಾಸ. ಕಲಿಪುರುಷನ ಅಟ್ಟಹಾಸವನ್ನು ಯಾರೂ ಮುರಿಲಿಕ್ಕಾಗುವುದಿಲ್ಲ. ಹಾಗೆ ನಮ್ಮ ಕರ್ಮದ ಫಲಗಳು, ನಮ್ಮ ಪ್ರಾರಬ್ಧ ಕರ್ಮದ ಕಲ, ಆ ಪ್ರತಿ ಕ್ಷಣವೂ ಸಹಿತ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ನಮ್ಮ ಮೇಲೆ ಅಟ್ಟಹಾಸವನ್ನು ಮೆರೀತಿರುತ್ತೆ. ಆದರೆ ಇಂತಹ ಅಟ್ಟಹಾಸವನ್ನು ಮುರಿಬೇಕಾದ್ರೆ ಒಂದು ಭಗವತ್ ಸಾನ್ನಿಧ್ಯದ ಭಗವಂತನ ವಿಶೇಷವಾದಂತಹ ಅನುಷ್ಠಾನ ಒಂದೇ ದಾರಿದೀಪವಾಗ್ತಕ್ಕಂಥದ್ದು. ಅಂತಹ ಭಗವಂತನ ಸಾನ್ನಿಧ್ಯದಲ್ಲಿ ಇವತ್ತು ನಾವಿದ್ದೇವೆ. ಸಾಕಷ್ಟು ಜನ ಹೆಣ್ಣು ಮಕ್ಕಳು ಕಣ್ಣಂದೀರು ಹಾಕಿದ್ರಿ. ನಿಜಕ್ಕೂ ಆ ಕ್ಷಣ ಬಹಳ ನೋವಿನ ಸಂಗತಿ. ಸಮಸ್ಯೆ ಇಲ್ಲದವ್ರು ಯಾರೂ ಇಲ್ಲ, ಎಲ್ಲರಿಗೂ ಸಮಸ್ಯೆ ಇದೆ. ಆದರೆ ಕೆಲವರಿಗೆ ತಡೆಯೋ ಶಕ್ತಿ ಇರುತ್ತೆ, ಕೆಲವರಿಗೆ ತಡೆಯೋ ಶಕ್ತಿ ಇರಲ್ಲ. ತಡೆದು ರೋಸ್ ಗೆದ್ದು ಆಗದೇ ಇಲ್ಲಪ್ಪ ಅಂದಾಗ ಮಾತ್ರ ಕಣ್ಣಂದೀರು ಬರುತ್ತೆ. ಆದರೂ ಸಹಿತ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರ ಬೇಕೇ ಬೇಕು. ನಮ್ಮ ಇವತ್ತಿನ ಕಾಲಧರ್ಮದಲ್ಲಿ ಪ್ರತಿಯೊಬ್ಬರೂ ಸಹಿತ ಹಿಂದೆ ಸಾಕಷ್ಟು ಭಯ, ಭಕ್ತಿ, ಪ್ರೀತಿ, ವಿಶ್ವಾಸ, ದೇವರು, ಪೂಜೆ, ಪುನಸ್ಕಾರ ಇದೆಲ್ಲದರ ಬಗ್ಗೆ ಬಹಳಷ್ಟು ಅರಿವಿತ್ತು. ಮಧ್ಯದಲ್ಲಿ ಸ್ವಲ್ಪ ದಿನ ಎಲ್ಲವೂ ಸಹಿತ ತನಗೆ ತಾನಾಗೇ ಸೈಲೆಂಟ್ ಆಗ್ಬಿಡ್ತು, ತಲೆಬಗ್ಗಿಸ್ತು. ಆದರೆ ಈಗ ಪುನಃ ಅದು ಮರುಕಳಿಸಿದೆ. ಪ್ರತಿಯೊಬ್ಬರ ಮನೆ ಬಾಗಿಲಿಂದ ಮೊದಲುಕೊಂಡು ಮನೆಯಲ್ಲಿರ್ತಕ್ಕಂಥ ದೇವರ ತನಕ ಎಲ್ಲರ ಮನೆಗಳಲ್ಲೂ ಸಹಿತ ಸುಖ ಸಂತೋಷದಿಂದ ನೆಮ್ಮದಿಯುತವಾಗಿ ದೇವರನ್ನ ಆರಾಧನೆ ಮಾಡುವಂತಹ ಕಾಯಕದಲ್ಲಿ ಪ್ರತಿಯೊಬ್ಬರ ಮನೆ ಹೆಣ್ಣು ಮಕ್ಕಳು ಇವತ್ತಿನ ಸಹ ಮುಂದಾಗಿದ್ದಾರೆ. ಇದು ಬರೀ ಒಂದು ಮಂಗಳೂರಲ್ಲ, ಇಡೀ ರಾಜ್ಯದಾದ್ಯಂತ ಇವತ್ತು ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಒಂದು ಸುಖ, ಸಂತೋಷ, ನೆಮ್ಮದಿ ಅಂತಕ್ಕಂಥದ್ದು ಖಂಡಿತ ಇವತ್ತು ರಾರಾಜಿಸ್ತಾ ಇದೆ. ಅದಕ್ಕೆ ನಾವು ಸಂತೋಷ ಪಡಬೇಕಾದಂಥ ವಿಚಾರ. ಜೊತೆಗೆ ನಾವು ಮಂಗಳೂರಿಗೆ ನಿನ್ನೆ ಮಧ್ಯಾಹ್ನ ಬಂದಂಥ ಕಾಲದಲ್ಲಿ ನೀವೆಲ್ಲರೂ ಸಹಿತ ಆದರದ ಆ ಸ್ವಾಗತವನ್ನು ಕೋರಿದ್ರಲ್ಲ ನಿಮ್ಮ ಅಣ್ಣ ತಮ್ಮಂದಿರಿಗೋ ಅಥವಾ ನಿಮ್ಮ ಗುರುಗಳಿಗೋ, ನೀವು ಸ್ವಾಗತವನ್ನು ತೋರಿದಂತಹ ರೀತಿ ನಿಜಕ್ಕೂ ಬಹಳ ಸಂತೋಷ ಆಯಿತು ನನಗೆ. ಸಾಕಷ್ಟು ಜನ ಹಿರಿಯರು ಮತ್ತು ಸಮಾಜದಲ್ಲಿ ಉನ್ನತ ಸ್ಥಿತಿಯಲ್ಲಿದ್ದು ಸಮಾಜದ ಸಾಕಷ್ಟು ನಾಯಕತ್ವವನ್ನು ವಹಿಸಿಕೊಂಡಿರತಕ್ಕಂತಹ ನಾಯಕರು,
ಮತ್ತು ಅತಿಥಿ ಗಣ್ಯರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ, ಧರ್ಮದರ್ಶಿಗಳು, ಹಾಗೆ ಸಾಕಷ್ಟು ಜನ ಎಲ್ಲರೂ ಸಹಿತ ಆ ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಂಡಂತಹ ಸುಂದರವಾದ ಕ್ಷಣ ನನಗೆ ಬಹಳ ಸಂತೋಷವನ್ನು ತಂತು. ಜೊತೆಗೆ ಅತಿ ಶೀಘ್ರವಾಗಿ ಮತ್ತೊಮ್ಮೆ ಮಂಗಳೂರು ಪ್ರಯಾಣ ಅಂದರೆ ನನಗೆ ಇನ್ನೊಂದ್ಸತಿ ಬರಬೇಕು ಅನ್ನೋ ಆಸೆನೂ ಹುಟ್ಟಿಸ್ತು. ಎಲ್ಲೇ ಹೋದರೂ ಸಾರ್ವತ್ರಿಕವಾಗಿ ಮಾತು ಹೇಳ್ತಿರ್ತೀವಿ, ಆದರೆ ಮಂಗಳೂರಿಗೆ ಸತ್ಯವಾದಂಥ ಮಾತು ಹೇಳ್ತಿದ್ದೇನೆ. ನನಗೆ ತುಳು ಬರೋದಿಲ್ಲ, ಬಂದಿದ್ರೆ ನಿಮ್ಮ ಭಾಷೆಯಲ್ಲೇ ಮಾತಾಡಿ ನಿಮ್ಮನ್ನು ಸಂತೋಷಪಡಿಸ್ತಿದ್ದೆ ನಾನು. ಆದರೂ ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಮಾತಿಗಿನ್ನ ಇವ್ರನ್ನ ನೋಡಿದ್ರೇ ಸಾಕು ಎಷ್ಟೋ ಜನಕ್ಕೆ ಸಮಸ್ಯೆ ತೀರುತ್ತೆ ಅನ್ನುವಂತಹ ಒಂದು ಬಾಂಧವ್ಯ, ಆ ಪ್ರೀತಿ ವಿಶ್ವಾಸನ ಇಟ್ಕೊಂಡು ಬಂದಿರತಕ್ಕಂಥ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರಿಗೂ ಸಹಿತ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಸದಾಕಾಲ ನಿಮ್ಮ ನಂಬಿಕೆ ಯಾವತ್ತೂ ಸುಳ್ಳಾಗದಿರ ಇರಲಿ, ನಿಮ್ಮ ನಂಬಿಕೆ ನಿಮಗೆ ಜೈವನ್ನೇ ತರಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಹಾಗೆ ಈ ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಶ್ರೀ ಗುರು ವೈದ್ಯನಾಥೇಶ್ವರ ಸ್ವಾಮಿಯು ಹಾಗೂ ಶ್ರೀದೇವಿ ಚಾಮುಂಡೇಶ್ವರಿಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಪ್ರತಿಯೊಬ್ಬರು ಸಹಿತ ಭಗವಂತನ ಪ್ರಾರ್ಥನೆ ಮಾಡಿ ಅದಾದ ನಂತರ ಅರಿವಿನ ದರ್ಪಣದ ಕಡೆ ನಡೆಯೋಣ. ಈಗಾಗಲೇ ಮಂಗಳೂರಿನ ಯೋಗ ಗುರು ನಿಮಗೆಲ್ಲರಿಗೂ ಸಾಕಷ್ಟು ಯೋಗವನ್ನು ಹೇಳಿಕೊಟ್ಟಿರಬಹುದು. ಆದರೂ ಈ ನಿಮ್ಮ ಆನಂದ್ ಗುರೂಜಿಯವರು ಸಹಿತ ಸ್ವಲ್ಪ ಯೋಗವನ್ನು ಹೇಳಿಕೊಡ್ತಾರೆ. ಯಾಕೆಂದರೆ ಯೋಗ ಬಲ್ಲವನು ನಾನಲ್ಲ, ನಾನು ಇನ್ನೊಬ್ಬರ ಮನವನ್ನು ಮಿಡಿಯತಕ್ಕಂತಹ, ಮನಸ್ಸಿನೊಳಗಿರ್ತಕ್ಕಂಥ ಸಂಕಷ್ಟಗಳನ್ನು ಅರಿತು ಅದಕ್ಕೊಂದಿಷ್ಟು ಪರಿಹಾರವನ್ನು ಕೊಡ್ತಕ್ಕಂಥವನು. ನನ್ನ ಹತ್ರ ನನ್ನ ಮುಂದೆ ನಿಂತು ನೀವು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಈ ನಿಮ್ಮ ಆನಂದ್ ಗುರೂಜಿಯವರ ಪರಿಚಯ ಇವತ್ತು ನೆನ್ನೆದಲ್ಲ. ಜೊತೆಗೆ ಸಾಕಷ್ಟು ಜನ ಎಲ್ಲರೂ ಸಹಿತ ನನ್ನ ಕಾರ್ಯಕ್ರಮಗಳನ್ನು ನೋಡೋರು ಇದ್ದೀರಿ ಅಂತ ನಾನು ನಂಬಿದ್ದೀನಿ. ನನ್ನ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಎತ್ತಿ. ಎಲ್ಲರೂ ಕೈ ಎತ್ತಿದ್ರೆ ನನ್ನ ಮನಸ್ಸಿಗೆ ನೋವಾಗುತ್ತೆ. ಲಕ್ಷಣವಾಗಿ ನಿಮ್ಮ ಹಸ್ತವನ್ನು ತೋರಿಸಿ. ನಿಮ್ಮ ಹಸ್ತದಲ್ಲಿದೆ ನಿಮ್ಮ ಭವಿಷ್ಯತ್ತು. ನಿಮ್ಮ ಹಸ್ತದಲ್ಲಿ ನಿಮ್ಮ ಭವಿಷ್ಯತ್ತಿದೆ. ಆ ಭವಿಷ್ಯತ್ತನ್ನು ಹೇಗೆ ರೂಪಿಸ್ಕೋಬೇಕು, ಹೇಗೆ ರೂಢಿಸ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಭಗವಂತನ ನಾವು ಕೇಳಬೇಕು. ಏನನ್ನ? ಭಗವಂತ ಕೈ ಇಳಿಸ್ಬಿಡಿ, ಸುಸ್ತಾಗ್ಬಿಡುತ್ತೆ. ನಿಮಗೆ ಸುಸ್ತಾದರೆ ನಾನು ತಿರುಗಿ ಹಾರ್ಲಿಕ್ಕೆ ತರಲಿಕ್ಕಾಗಲ್ಲ. ವೀಕ್ಷಕರೇ, ಮಂಗಳೂರಿನ ವಿಜಯ್ ಕಾಪಿಕಾಡ್ ಈ ಸ್ಥಳದಲ್ಲಿ ಧನ್ವಂತರಿ ಮಹಾಯಾಗವನ್ನ ನಡೆಸಲಾಗಿತ್ತು. ಯಾಗದ ನಂತರ ಗುರುಜಿಯವರು ಮಂಗಳೂರಿನ ಜನರನ್ನ ಉದ್ದೇಶಿಸಿ ಮಾತನಾಡಿದ್ರು. ಹಾಗೇನೆ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಆ ವಿಚಾರಗಳೇನು ನೋಡ್ಕೊಂಡು ಬರೋಣ. ಭಗವಂತನ ನಾನು ಕೇಳ್ತೀನಿ, ಭಗವಂತ ಇವರೆಲ್ಲರಿಗೂ ಶ್ರೀಮಂತಿಗೆ ಬೇಡ, ನನಗೂ ಬೇಡ, ಒಳ್ಳೆ ಆರೋಗ್ಯವನ್ನು ಕೊಡು, ಒಳ್ಳೆ ಜ್ಞಾನವನ್ನು ಕೊಡು, ಸಂಸ್ಕಾರದ ಅರಿವನ್ನು ಕೊಡು ಅಂತ ಕೇಳ್ತೇನೆ. ಇದು ನಿಮಗೆ ಅಲ್ಲ, ನನಗೂ ಸಹಿತ. ಅತಿಯಾದಂಥ ಹಣ, ಆಸ್ತಿ, ಅಂತಸ್ತು ಇದೆಲ್ಲ ಎಲ್ಲಿಗೆ ಬರುತ್ತೆ? ಮಂಗಳೂರು ದಾಟೋ ತನಕ ನೀವು ನನಗೆ ಏನು ಕೊಟ್ಟರು ಸಹಿತ ಒಂದು ಚಿನ್ನದ ಗಟ್ಟಿ, ಮಂಗಳೂರಿಗೆ ಬಂದರೆ ಒಂದು ಚಿನ್ನದ ಗಟ್ಟಿ ಕೊಡ್ತಾರೆ ಅಂತ ಯಾರು ನನಗೆ ಹೇಳಿದ್ರು. ಬಹುಶಃ ಕೊಟ್ಟಿದ್ದಾರೇನೋ ಇನ್ನೂ ಗೊತ್ತಿಲ್ಲ. ಮನೆಗೆ ಒಂದು ಪ್ಯಾಕ್ ಇದೆ, ಅದಿನ್ನೂ ಓಪನ್ ಮಾಡಿಲ್ಲ ನಾನು ಇಳ್ಕೊಂಡಿರ್ತಕ್ಕಂಥ ಸ್ಥಳದಲ್ಲಿ. ಆದರೆ ಆ ಚಿನ್ನದ ಗಟ್ಟಿನ ಮಂಗಳೂರನ್ನ ದಾಟೋದ್ರೊಳಗಾಗಿ, ವಿಮಾನ ನಿಲ್ದಾಣಕ್ಕೆ ನಾನು ಹೊರಡುವುದರೊಳಗಾಗಿ ಯಾರಾದರೂ ಒಬ್ಬ ಪುಣ್ಯಾತ್ಮ ಬಂದು ಕಿತ್ಕೊಂಡು ಹೋಗ್ಬಿಟ್ಟ ಅಂದರೆ ಕೊಟ್ಟಂತ ಅವ್ರು ಹೇಳ್ತಾರೆ, ನಾನು ಚಿನ್ನದ ಗಟ್ಟಿನೇ ಕೊಟ್ಟಿದ್ದು ಗುರುಗಳಿಗೆ ಅಂತ. ಕೊಟ್ಟಂತಹ ಇವ್ರ ಮಾತನ್ನು ನಂಬಿ ನಾನು ಚಿನ್ನದ ಗಟ್ಟಿ ತೆಗೆದುಕೊಂಡಿರೋದು ಮಾತ್ರವೇ ನಿಮಗೆಲ್ಲರಿಗೂ ಗೊತ್ತಾಗತ್ತೆ. ಅದನ್ನು ಕಿತ್ಕೊಂಡು ಹೋದಂಥ ಪುಣ್ಯಾತ್ಮ ನನ್ನ ಕೈ ಸಿಕ್ಕೋದಿಲ್ಲ. ಆದರೆ ಭಗವಂತ ಕೊಟ್ಟಂತಹ ನನಗೆ ಈ ಜ್ಞಾನದ ಗಣಿ ಇದೆಯಲ್ಲ, ಇದು ನನಗೂ ನಿಮಗೂ ಎಲ್ಲರಿಗೂ ಸಹಿತ ಯಾರೊಬ್ಬರು ಕಿತ್ಕೊಳ್ಳೋಕ್ಕಾಗಲ್ಲ. ಇಂತಹ ಒಂದು ಚಿನ್ನದ ಗಣಿ ಮಂಗಳೂರಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸೇರಬೇಕು. ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಸಂಸ್ಕಾರವಂತರಾಗಬೇಕು. ಪ್ರತಿಯೊಬ್ಬರ ಮನೆ ಮಕ್ಕಳು ಏನು ಓದ್ತಾರಪ್ಪ ಅಂದರೆ, ನಮ್ಮ ಮಕ್ಕಳು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು, ಒಳ್ಳೆ ಜ್ಞಾನವಂತರಾಗಿದ್ದಾರೆ, ಸಂಸ್ಕಾರವಂತರಾಗಿದ್ದಾರೆ. ಜ್ಞಾನದ ಜೊತೆಗೆ ಸಂಸ್ಕಾರ ಬರಬೇಕು ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಹಿತ. ಬರೀ ಜ್ಞಾನವಿದ್ರೆ ಸಾಲದು. ಎಲ್ಲೋತ್ತಾರೆ ನಿಮ್ಮ ಮಕ್ಕಳು ಅಂದರೆ, ತುಂಬ ದೊಡ್ಡದಾದಂತಹ ಒಂದು ಕಾಲೇಜಿಗೆ ಸೇರಿಸಿದ್ದೀವಿ ನಾವು, ಸುಮಾರು ತಿಂಗಳಿಗೆ 3 ಲಕ್ಷ ಕಟ್ತೀವಿ, ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಅಂಥ ದೊಡ್ಡ ಕಾಲೇಜಿಗೆ ಸೇರಿಸಿದ್ದೀವಿ ಅಂತ ಎದೆ ತಟ್ಕೊಂಡು ನಾವು ಹೇಳ್ತೀವಿ. ಅಂತಹ ಅವರ ಮನೆಗೆ ಹೋದಾಗ ಆ ಮಕ್ಕಳು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿರ್ತಾರೆ. ಒಳಗಡೆ ಹೋಗಿ ನಾವು ಮನೆ ಒಳಗಡೆ ಹೋದ ತಕ್ಷಣ ಬನ್ನಿ ಕೂತ್ಕೊಳ್ಳಿ ಅನ್ನೋ ಹೇಳುವಂತಹ ಒಂದು ಸಂಸ್ಕಾರದ ಅರಿವು ಅವ್ರಿಗಿರಲ್ಲ. ಕಾರಣ ಅವರು 3 ಕೋಟಿ ರೂಪಾಯಿನ ತಿಂಗಳಿಗೆ ವರ್ಷಕ್ಕೂ ಖರ್ಚು ಮಾಡ್ತಿರ್ತಾರೆ. ಅವರು ಬರೀ ಜ್ಞಾನ ಮಾತ್ರ ಕೊಡ್ತಿರ್ತಾರೆ, ಸಂಸ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರ ಕೈಲಿ. ಆದರೆ ಸಂಸ್ಕಾರ ಎಲ್ಲಿ ಸಿಗುತ್ತೆ?
ಸಂಸ್ಕಾರ ಜನ್ಮ ಕೊಟ್ಟಂತಹ ತಂದೆ ತಾಯಿನೇ ಕೊಡಬೇಕು. ಶಾಲೆಯಲ್ಲಿ ಪಾಠ ಹೇಳ್ತಾರೆ, ಮನೆಯಲ್ಲಿ ಸಂಸ್ಕಾರ ಬೇಕಾಗಿದೆ. ಅಂತಹ ಸಂಸ್ಕಾರದ ಅರಿವು ನಮ್ಮ ಮಂಗಳೂರಿನ ಜನತೆಯಲ್ಲಿ ಸಾಕಷ್ಟು ಇದೆ ಅಂತ ಹೇಳಲಿಕ್ಕೆ ನಿಜಕ್ಕೂ ಬಹಳ ಹೆಮ್ಮೆ ಆಗುತ್ತೆ ನನಗೆ. ಯಾಕೆಂದರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ವೃದ್ಧರ ತನಕ. ಇನ್ನೂ ಒಂದು ಪರೀಕ್ಷೆ ನಿಮ್ಮ ಮುಂದೆ ಸತ್ಯಾಂಶ ತಿಳಿಸ್ತಿದ್ದೇನೆ. ನಿನ್ನೆ ನಾನು ಮಾರ್ಗ ಮಧ್ಯದಲ್ಲಿ ಬರಬೇಕಾದ್ರೆ ಆ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿಗಳನ್ನು ಸಂಗ್ರಹಣ ಮಾಡಿ ಒಂದು ರಥದಲ್ಲಿ ನಾನು ಬರಬೇಕಾದ್ರೆ ಸಣ್ಣ ಮಕ್ಕಳಿಂದ ವಯಸ್ಸಾದಂತಹ ವೃದ್ಧರ ತನಕ ಕಾಲೇಜ್ ವಿದ್ಯಾರ್ಥಿನಿಯರು ಸಹಿತ ಕೈ ಮುಗಿದು ಅವರು ನಿಂತಾಗ ನಿಜಕ್ಕೂ ಬಹಳ ಸಂತೋಷ ಆಯಿತು. ಅಂತಹ ಸಂಸ್ಕಾರ ಬೇಕು ನಮ್ಮ ಮಂಗಳೂರಿನ ಜನಕ್ಕೆ. ಮಂಗಳೂರೆಲ್ಲ ಇಡೀ ರಾಜ್ಯದ ಜನತೆಗೆ ಬೇಕಾಗಿದೆ. ಅದನ್ನು ನಾನು ಅತಿ ಹೆಚ್ಚು ನೋಡಿದ್ದು ಅಂದರೆ ಮಂಗಳೂರಿನಲ್ಲಿ. ಅದರಿಂದ ತಂದೆ ತಾಯಂದರು ಪ್ರತಿಯೊಬ್ಬರು ಸಹಿತ ನಿಮ್ಮ ಮಕ್ಕಳಿಗೆ ಸರಿಯಾದಂಥ ಕಿವಿ ಹಿಂಡಿ ಒಳ್ಳೆ ವಿದ್ಯಾಭ್ಯಾಸವನ್ನು, ಒಳ್ಳೆ ಸಂಸ್ಕಾರವನ್ನು ಕೊಡ್ತಾ ಇದ್ದೀರಿ. ನಿಜಕ್ಕೂ ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಇನ್ನು ಯೋಗ ಬೇಡ, ಆದರೆ ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ ಒಮ್ಮೆ ಶಿವಧ್ಯಾನವನ್ನು ಮಾಡೋಣ. ಓಂ ನಮಃ ಶಿವ ಎಂಬತಕ್ಕಂತಹ ಮಂತ್ರವನ್ನು 11 ಸರ್ತಿ ಹೇಳೋಣ. 11 ಸರ್ತಿ ಹೇಳಿ ಅದಾದ ನಂತರ 3 ಸರ್ತಿ ಓಂ ನಮೋ ನಾರಾಯಣಾಯ ಅಂದರೆ ಶಿವಮಂತ್ರವಾದ ನಂತರ ನಾರಾಯಣ ಮಂತ್ರ ಬೇಕು. ಯಾತಕ್ಕಾಗಿ? ನಮಗಿರ್ತಕ್ಕಂಥದ್ದು ಭಗವತ್ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ, ಭಗವಂತನ ಮುಂದೆ ಕೂತಿದ್ದೇವೆ. ನಾವು ನಿಷ್ಠೆಯಿಂದ ಭಕ್ತಿಯಿಂದ ನಮ್ಮ ಸ್ವರವನ್ನ ಆತನ ಪಾದಕ್ಕೆ ಅರ್ಪಣೆ ಮಾಡೋಣ. ಜೊತೆಗೆ ನಾವು ಕೈ ಮುಗಿದು ಕೇಳ್ತಾ ಇರ್ತಕ್ಕಂಥದ್ದು, ಅಂಗಲಾಚಿ ಕೇಳ್ತಾ ಇರ್ತಕ್ಕಂಥದ್ದು ಭಗವಂತನ, ಬೇರೆ ಯಾರನ್ನೂ ಅಲ್ಲ. ಹಾಗಾಗಿ ಹೇಳಿ ಪ್ರತಿಯೊಬ್ಬರು ಸಹಿತ ನಿಮ್ಮೆರಡೂ ಕೈಗಳಿಂದ 5 ಬಾರಿ ಚಪ್ಪಾಳೆ ಬಾರಿಸಿದ್ರೆ ನಿಜಕ್ಕೂ ಘಟಸರ್ಪಗಳು ಇಲ್ಲೇ ಕಾಣಿಸ್ಕೋಬೇಕು. ಬಾರಿಸಿ. ಓಂ ನಮಃ ಶಿವಾಯ, 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 ಓಂ ನಮೋ ನಾರಾಯಣಾಯ, 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 ಓಂ ನಮೋ ನಾರಾಯಣಾಯ. ಮಂಗಳೂರು, ಈ ಉಡುಪಿ ಮಂಗಳೂರು ಈ ಕಡೆ ಬಂದರೆ ಇಲ್ಲಿ ನಾಗಾರಾಧನೆ ಇಷ್ಟಕ್ಕೆ ಮುಂಚೆ ಹೇಳಿದ್ರು. ನಾಳೆ ಬೆಳಿಗ್ಗೆ ನಾಗಮಂಡಲೋತ್ಸವ ಇನ್ನೊಂದಿದೆ, ಬಹಳ ವಿಶೇಷವಾದ್ದು. ಬೆಳಿಗ್ಗೆ ದರ್ಶನಕ್ಕೆ ಬನ್ನಿ ಅಂತ. ಏನು ಮಾಡ್ತೀರಿ? ನಾಳೆ ಬೆಳಿಗ್ಗೆನೂ ನಾನು ಇಲ್ಲೇ ಇದ್ದರೆ ಸೋಮವಾರ ಬೆಳಿಗ್ಗೆ ನೇರ ಪ್ರಸಾರ ಹೇಗೆ? ನೇರ ಪ್ರಸಾರಕ್ಕಿನ್ನ ತರೀಕೆರೆನಲ್ಲಿ ಅಲ್ಲಿ ಇನ್ನೊಂದು ಕೋಟಿ ಬಿಲ್ವಾರ್ಚನೆ ಒಂದು ಕಾರ್ಯಕ್ರಮ ಇದೆ. ಅದು ಈಗಾಗಲೇ ವಾಹಿನಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ. ಸೋಮವಾರ ಬೆಳಿಗ್ಗೆ ನೇರ ಪ್ರಸಾರ ಅಂದರೆ ಬೆಳಗಿನ ಕಾರ್ಯಕ್ರಮ ಆದ ನಂತರ ಹಿಂದೆಲೇ ತರೀಕೆರೆಗೆ ಬರಬೇಕು. ಅಲ್ಲಿ ಕೋಟಿ ಬಿಲ್ವಾರ್ಚನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದಕ್ಕೋಸ್ಕರ ಅವ್ರಿಗೆ ಹೇಳಿದೆ, ನಿಮ್ಮ ಯಾವುದೇ ಕಾರ್ಯಕ್ರಮ ಇದ್ರೂ ತಿಳಿಸಿ, 1-2 ದಿನ ಮುಂಚಿತವಾಗಿ ತಿಳಿಸಿ. ಈ ನಿಮ್ಮ ಆನಂದ್ ಗುರೂಜಿಯವ್ರನ್ನ ಮರಿಬೇಡಿ. ಮುಂದೆ ಯಾವತ್ತಾದರೂ ಯಾವ ಕಾರ್ಯಕ್ರಮಕ್ಕಾದರೂ ಜ್ಞಾಪಿಸ್ಕೊಳ್ಳಿ. ನಾನು ಸದಾಕಾಲ ನೀವು ಹೇಳಿದ 1 ವಾರ ನನಗೆ ಕಾಲಾವಕಾಶ ಸಿಕ್ಕಿದ್ರೆ ಮಂಗಳೂರಿನತ್ತ ಪಯಣ ನಾನು ಖಂಡಿತ ಬೆಳೆಸ್ತೀನಿ ಅಂತ. 1 ರಾತ್ರಿ 1 ಊರಿನಲ್ಲಿ ಕಳೆಯೋದೇ ಕಷ್ಟದ ಕೆಲಸ, ಅಂಥದ್ದು 3 ರಾತ್ರಿ ಈ ಮಂಗಳೂರಿಗೆ ನಾನು ಇಟ್ಟಿರೋದು ನಿಜಕ್ಕೂ ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ನನ್ನ ಜಿ ಪರಿವಾರ ಸಹಿತ ನನ್ನೊಂದಿಗೆ ಬೆಳಗಿನಿಂದ ಸಂಜೆವರೆಗೂ ನನ್ನ ಕಾಯಕದಲ್ಲಿ ನಿರತರವಾಗಿ ಕೆಲಸ ಮಾಡ್ತಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮ ಜಿ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ಬೆಳಗ್ಗೆ ಪ್ರಸಾರವಾಗ್ತಕ್ಕಂತಹ 8ರಿಂದ 9ವರೆವರೆಗೂ ಮಹರ್ಷಿ ವಾಣಿ ಎಂಬತಕ್ಕಂಥ ಈ ಕಾರ್ಯಕ್ರಮದಿಂದ ನಿಮ್ಮೆಲ್ಲರಿಗೂ ಸಹಿತ ಒಂದಿಷ್ಟು ಒಳ್ಳೆಯದಾಗಿದೆ, ಒಂದಿಷ್ಟು ಪರಿಹಾರ ಸಿಕ್ಕಿದೆ, ಒಂದಿಷ್ಟು ಜ್ಞಾನ ಭಿಕ್ಷೆ ಪ್ರತಿದಿನ ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಇರ್ತಕ್ಕಂಥವರು ತಮ್ಮ ಮಕ್ಕಳಿಗೆ ಉಣಬಡಿಸಿದ್ದಾರೆ ಅಂದರೆ ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಇಂತಹ ಅರಿವು, ಇಂತಹ ಒಂದು ಅರಿವಿನ ದರ್ಪಣ ಅಥವಾ ಮಹರ್ಷಿ ದರ್ಪಣ, ಮಹರ್ಷಿ ವಾಣಿ ಇದು ನಿರಂತರವಾಗಿ ನಡಿಲಿ. ಆ ನಡಿಲಿಕ್ಕಾಗಿ ವೈದ್ಯೇಶ್ವರ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಅನುಗ್ರಹ ಇರಲಿ ಅಂತ ದೇವಿನ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇನ್ನು ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ನಿಮ್ಮ ಪರಿವಾರದಲ್ಲಿರ್ತಕ್ಕಂತಹ ನಿಮ್ಮೆಲ್ಲರ ನಗುಮುಖ ಹೀಗೆ ಸದಾಕಾಲ ನಗನಗ್ತಾ ಇರಲಿ. ನಿಮ್ಮಿಂದ ನಾನು ಅಪೇಕ್ಷೆ ಪಡ್ತಕ್ಕಂಥದ್ದು ಸದಾಕಾಲ ನಿಮ್ಮ ನಗುಮುಖ ಒಂದೇ. ನನ್ನ ಕಾರ್ಯಕ್ರಮದಲ್ಲಿ ನಾನು ಹೇಳೋದು ಇಷ್ಟನೇ, ಸಮಸ್ಯೆ ಅಂತಕ್ಕಂಥದ್ದಿಲ್ಲದಂತಹ ಮನುಷ್ಯವೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಸಮಸ್ಯೆ ಇದೆ. ಆದರೆ ಸಮಸ್ಯೆಗಳನ್ನು ಹೇಗೆ ಹೊಡೆದೋಡಿಸ್ಕೋಬೇಕು ಅನ್ನೋ ಜ್ಞಾನವನ್ನು ನಾವು ಅರಿತು ಸದಾಕಾಲ ನಗನಗ್ತಾ ಇರಬೇಕು. ಇನ್ನೊಂದು ವಿಚಾರ ಅಂದರೆ ಮನೆಯ ಸೌಭಾಗ್ಯ ಲಕ್ಷ್ಮಿಯೇ ಹೆಣ್ಣು. ಹಾಗೆ ಮನೆಯಲ್ಲಿರ್ತಕ್ಕಂತಹ ಹೆಣ್ಣುಮಕ್ಕಳು, ತಾಯಂದರು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸದಾಕಾಲ ಸಾಧ್ಯವಾದಷ್ಟು ನಗಬೇಕು. ನೀವೆಷ್ಟು ಮನೆಯಲ್ಲಿ ನಗನಗ್ತಾ ಇರ್ತೀರ ಹೆಣ್ಮಕ್ಳು, ಆ ಮನೆ ಅಷ್ಟು ಸಮೃದ್ಧಿಯಾಗಿರುತ್ತೆ. ಮನೆಯಲ್ಲಿ ಹೆಣ್ಣುಮಕ್ಳು ಯಾವಾಗ ತಲೆ ಬಗ್ಸಿ ಕಣ್ಣ ನೀರು ಹಾಕ್ತೀರಿ, ಆ ಮನೆ ಪರಿಸರ ಖಂಡಿತ ಏಳಿಗೆ ಆಗೋದಿಲ್ಲ. ಅದಕ್ಕೆ ದಾಸರು ಇದನ್ನೇ ಹೇಳ್ತಾರೆ,
ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಜ್ಞಾನಿಗಳು ಇವತ್ತಿನ ದಿವಸ ಯಾರು ಪ್ರಜ್ಞಾವಂತರಂತಿದ್ದಾರೆ, ಪ್ರತಿಯೊಬ್ಬರು ಹೇಳೋದು ಇಷ್ಟೇನೆ, ಮನೇಲಿರ್ತಕ್ಕಂಥ ಮಡದಿ, ಮನೇಲಿರ್ತಕ್ಕಂಥ ತಾಯಂದಿರು, ಮಕ್ಕಳು, ಹೆಣ್ಣು ಮಕ್ಕಳು ಇವರು ನಗನಗ್ತಾ ಇರಬೇಕು ಅಂತ. ಹಾಗೆ ನೀವೆಲ್ಲರೂ ಸಹಿತ ನಗನಗ್ತಾ ಇರಲಿ ಅನ್ನೋದನ್ನೇ ನಾನು ದೇವಿನ ಪ್ರಾರ್ಥನೆ ಮಾಡ್ತಾ, ನೀವು ಸದಾಕಾಲ ನಗನಗ್ತಾ ಇರಲೇಬೇಕು. ಅದಕ್ಕಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಯಾವ ವಿಚಾರವಾಗಿ ನಿಮಗೆ ಸ್ಪಷ್ಟೀಕರಿಸುವಂಥ ಯಾವೊಂದು ವಿಚಾರದಿಂದ ನಿಮಗೆ ಪರಿಹಾರ ಸಿಗುತ್ತೆ, ಯಾವ ವಿಚಾರ ನಿಮಗೆ ಬೇಕಾಗಿದೆ ಅಂತಹ ವಿಚಾರಗಳನ್ನೇ 10 ಜನ ನೀವು ಕಾಗದವನ್ನು ಬರೆದು ನಿಮ್ಮ ಕೈಲಿಡ್ಕೊಳ್ಳಿ. ನಾವೇ ನಿಮ್ಮ ಬಳಿ ಬರ್ತೀವಿ, ನಿಮ್ಮ ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ನಾನು ಕೊಡ್ತೇನೆ. ಇದು ಒಂದು. ಎರಡನೇದು, ನನ್ನೊಂದಿಗೆ ನೀವು ಮಾತಾಡಲಿಕ್ಕೆ ನಿಮಗೆ 10 ಜನಕ್ಕೆ ಅವಕಾಶ ನಾನು ಮಾಡಿಕೊಡ್ತೇನೆ. 10 ಜನ ನೀವು ಕೇಳೋ ಪ್ರಶ್ನೆ ಸಾಮಾನ್ಯಕ್ಕೆ 10 ಜನ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಅನ್ವಯಿಸೋಂಗಿರ್ಬೇಕು. ನಿಮ್ಮ ಪ್ರಶ್ನೆ ವೈಯಕ್ತಿಕವಾಗಿರ್ತಕ್ಕಂಥದ್ದನ್ನು ಬಿಟ್ಟು, ವೈಯಕ್ತಿಕವಾಗಿದ್ದರೂ ಸಹಿತ ನೀವು ಪಡ್ತಾ ಇರತಕ್ಕಂತಹ ನೋವು ಇನ್ನೂ 10 ಕುಟುಂಬಗಳು ಪಡುವಂಥ ನೋವದಾಗಿದ್ದರೆ ಅಂತಹದ್ದಕ್ಕೆ ಈ ವೇದಿಕೆಯಲ್ಲಿ ಸೂಕ್ತವಾದಂಥ ಪರಿಹಾರವನ್ನು ನಾನು ಕೊಡ್ತೇನೆ. ಯಾಕೆಂದರೆ ವೈಯಕ್ತಿಕವಾಗಿ ಕೇಳುವಂತಹ ಪ್ರಶ್ನೆ ಇವತ್ತಲ್ಲ ನಾಳೆ ಪುನಃ ನಾನು ನಿಮ್ಮೊಂದಿಗೆ ಸಿಗ್ತೀನಿ, ಮಾತಾಡಬಹುದು. ಆದರೆ ಇಂಥ ಸಭೆಯಲ್ಲಿ ನಾವು ಹೇಳ್ತಕ್ಕಂತಹ ಒಂದೊಂದು ಉತ್ತರಕ್ಕೂ ಸಹಿತ ಸಾಕಷ್ಟು ಅರ್ಥವಿರುತ್ತೆ, ಸಾಕಷ್ಟು ಅದಕ್ಕೆ ಬೇಕಾದಂತಹ ಅದರದೇ ಆದಂತಹ ಒಂದು ವೈಖರಿತೆ ಇರುತ್ತೆ. ಅದಕ್ಕೋಸ್ಕರ ನೀವು 10 ಪ್ರಶ್ನೆನ ಯಾರು ಕೇಳ್ತೀರಿ, ಆದರೆ ಒಂದೇ ಭಾಗದಲ್ಲಿ 10 ಜನ ನಿಂತ್ಕೊಳ್ಳೋದು ಬೇಡ. ನೀವು ಮೂಲೆಗಳಲ್ಲಿರಿ. ಈ ಭಾಗದಲ್ಲಿ ಅಲ್ಲಿ ಕೂತಿರ್ತಕ್ಕಂಥವ್ರು ಅಲ್ಲೊಂದು 4 ಜನ, ಇಲ್ಲಿ ಮಧ್ಯದಲ್ಲಿ ಕೂತಿರೋರು ಒಂದು 3 ಜನ, ಈ ಕಡೆ ಒಂದು 3 ಜನ, ಪುನಃ ಆ ಕಡೆ ಒಂದು 4 ಜನ. ಈ ಥರ ನೀವೇ ಹಂಚ್ಕೊಳ್ಳಿ. ನೀವು ಬೇಕಾದಂಥ ರೀತಿಯಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಹ ಕಾಯಕ ನಾನು ಮಾಡ್ತೀನಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಯಾವುದೇ ಒಂದು ಸಭೆ ಸಮಾರಂಭ ಕಾರ್ಯಕ್ರಮಕ್ಕೆ ಹೋದಾಗಲೂ ಅಲ್ಲಿ ಒಂದಿಷ್ಟು ಜನರನ್ನ ಮಾತನಾಡಿಸ್ತಾರೆ. ಬಹಳ ಆತ್ಮೀಯವಾಗಿ ಅವರ ಸಮಸ್ಯೆಗಳು ಏನು ಅಂತ ಆಲಿಸ್ತಾರೆ, ಅದಕ್ಕೆ ಸ್ಪಂದಿಸ್ತಾರೆ. ಹಾಗೆಯೇ ಅವರು ಮಾಡಬೇಕಾಗಿರುವಂತಹ ಆಚರಣೆಗಳು ಏನು ಅನ್ನೋದನ್ನು ಪರಿಹಾರದ ಮೂಲಕ ತಿಳಿಸ್ಕೊಡ್ತಾರೆ. ಹಾಗೆಯೇ ಇಲ್ಲಿ ಕೂಡ ನಡೀತು ಮಹರ್ಷಿ ಸಾಂತ್ವನ. ಆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಅರಿವಿನ ದರ್ಪಣದ ನಿಮ್ಮ 10 ಪ್ರಶ್ನೆಗಳಿಗೆ ಉತ್ತರ ಇದಾದ ನಂತರ ನಿಮ್ಮೆಲ್ಲರಿಗೂ ಅನುಕೂಲವಾಗುವಂಗೆ, ಪ್ರತಿಯೊಬ್ಬರಿಗೂ ಆರ್ಥಿಕ ಪರಿಸ್ಥಿತಿ ಅಂತೂ ಇಕ್ಕಟ್ಟಿದೆ, ಪ್ರತಿಯೊಬ್ಬರಿಗೂ ಸಂಕಷ್ಟ ಇದೆ, ಪ್ರತಿಯೊಬ್ಬರ ಕುಟುಂಬದಲ್ಲಿರ್ತಕ್ಕಂತಹ ನೋವನ್ನು ಹೊಡೆದಾಡಿಸುವಂಥದ್ದೇನಪ್ಪ ಅಂದರೆ ಇವತ್ತು ಲಕ್ಷ್ಮಿ, ಪ್ರತಿಯೊಬ್ಬರ ಮನೆಯಲ್ಲೂ ಲಕ್ಷ್ಮಿ ತಾಂಡವಾಡಬೇಕು. ಅಂಥ ಒಂದು ಸ್ಥಿರ ಮಹಾಲಕ್ಷ್ಮಿನ ಆರಾಧನೆ ಮಾಡ್ತಾ ಮಹಾಲಕ್ಷ್ಮಿನ ಹೇಗೆ ಸಿದ್ಧಿಸ್ಕೋಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಲಕ್ಷ್ಮಿ ನಿಲ್ಲಬೇಕಾದ್ರೆ, ನಮ್ಮ ಕಾಯಕದಲ್ಲಿ ನಮ್ಮ ಕೆಲಸ ಕಾರ್ಯದಲ್ಲಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದನ್ನು ನಾನು ನಂತರ ನಿಮಗೆ ತಿಳಿಸ್ಕೊಡ್ತೀನಿ. ಈಗ 10 ಪ್ರಶ್ನೆಗಳಿಗೆ ಉತ್ತರ ಕೊಡೋಣ. ಪ್ರಶ್ನೆ ಕೇಳ್ತಕ್ಕಂಥವ್ರು ಮೊದಲೇ ತಿಳಿಸಿದ್ದೀನಿ, ಮೂಲೆಗಳಿಂದ ಒಂದಿಬ್ಬರು ಮಾತ್ರ ನೀವು ಎದ್ದು ನಿಂತ್ಕೊಳ್ಳಿ, ಅಥವಾ ಯಾವ್ದಾದ್ರು ಒಂದು ಭಾಗಕ್ಕೆ ಬಂದು ನಿಂತ್ಕೊಳ್ಳಿ. ಅಲ್ಲಿ ಮೈಕ್ ಕೊಡ್ತಾರೆ, ನಿಮ್ಮ ಪ್ರಶ್ನೆ ಕೇಳಿ, ನಂತರ ನನ್ನ ಉತ್ತರ ಕೊಡ್ತೇನೆ. ಒಳ್ಳೇದಾಗ್ಲಿ. ಗುರುಜಿಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಗುರುಜಿ, ನಾನು ಎಷ್ಟೇ ಪ್ರಯತ್ನ ಪಟ್ಟೆ, ನನ್ನ ಕುಟುಂಬಕ್ಕೋಸ್ಕರ ಏನೇ ಪ್ರಯತ್ನ ಪಟ್ಟರೂ ಸಹ ಕಷ್ಟ ನಿವಾರಣೆ ಆಗುವುದೇ ಇಲ್ಲ. ಪ್ರತಿ ಬಾರಿ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಲೇ ಇದೆ. ನನ್ನ ತಮ್ಮನ ಉದ್ಯೋಗ ಏನೇ ಪ್ರಯತ್ನ ಪಟ್ಟರೂ ಸರಿಯಾಗುವುದೇ ಇಲ್ಲ. ಅದೇ ರೀತಿ ಮದುವೆ, ಆ ಪ್ರಯತ್ನವೂ ನಡೀತಾ ಇಲ್ಲ. ಏನು ಅಂತ ತಿಳಿತಾ ಇಲ್ಲ. ಇದು ಸಾರ್ವಜನಿಕರಿಗೂ ಇರಬಹುದು ಇಂಥ ಸಮಸ್ಯೆ. ಕರೆಕ್ಟ್ ಅಮ್ಮ. ಇಲ್ಲಿ ಮೊದಲನೇದಾಗಿ ಮನೆಯಲ್ಲಿರ್ತಕ್ಕಂಥ ಸಂಕಷ್ಟಗಳು ಅದು ದೂರ ಆಗ್ತಾ ಇಲ್ಲ. ದಿನಂಪ್ರತಿ ಒಂದಲ್ಲ ಒಂದು ಸಮಸ್ಯೆ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ದೀರಿ. ಇಂತಹ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯವಾದಷ್ಟು ನಾವೇನ್ ಮಾಡ್ತೀವಿ, ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ ನಾವು ನಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಸಾಧ್ಯವಾದಷ್ಟು ಮರಿತಾ ಬಂದಿದ್ದೇವೆ. ಇತ್ತೀಚೆಗೆ ಹಿಂದೆ ಮನೆಗಳಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಬೆಳಗ್ಗೆ ಎದ್ದು ನಿತ್ಯ ಕರ್ಮಾನುಷ್ಠಾನ, ಬೆಳಗಿನ ಸೂರ್ಯನ ಕಿರಣ ಮನೆ ಬಾಗಿಲು ಬೀಳೋದಕ್ಕೋಸ್ಕರ ಮನೆ ಮುಂಭಾಗದಲ್ಲಿ ಸಾರಿಸಿ ಗೂಡಿಸಿ ತುಳಸಿ ಪೂಜೆಯನ್ನು ಮಾಡಿ ಒಳಗಡೆ ದೇವ್ರ ಮುಂದೆ ದೀಪವನ್ನು ಹಚ್ಚಿ ಆರಾಧನೆ ಮಾಡ್ತಿದ್ವಿ. ಆದರೆ ಇತ್ತೀಚೆಗೆ ಕಾಯಕದ ಹೆಸರಲ್ಲಿ 9:30-10 ಗಂಟೆ ಆದರೂ ಸಹಿತ ಮನೆ ಮುಂದೆ ಕಸ ಗುಡಿಸಿ ನಾವು ನೀರು ಹಾಕೋದಿಲ್ಲ. ತಪ್ಪು ಮಾಡ್ತಿದ್ವೋ ಇಲ್ವೋ? ನಾವು ಹಿಂದೆ ಇದ್ದಂಥ ಪದ್ಧತಿಗೂ ಈಗಿನ ಪದ್ಧತಿಗಳಿಗೂ ಸಾಕಷ್ಟು ಬದಲಾವಣೆ ಆಗಿದ್ದೀವೋ ಇಲ್ವೋ? ಮೊದಲನೇ ಪ್ರಶ್ನೆ ಉತ್ತರ. ತಪ್ಪು ಒಪ್ಕೋಬೇಕು. ಪ್ರಶ್ನೆ ಬಂದಾಗ ಸರಿ ತಪ್ಪಿನ ಅರಿವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಇರಬಹುದು ಅಂದ್ರೆ ನಾನು ತಿರುಗಿ ಪಕ್ಕ ಕೊಟ್ಟೋಗ್ಬಿಡ್ತೇನೆ. ಸತ್ಯ ಒಪ್ಕೋಬೇಕು ಅಲ್ವಾ? ಯಾಕೆಂದ್ರೆ ಮನೆಯಲ್ಲಿರ್ತಕ್ಕಂತಹ ದಾರಿದ್ರ್ಯತನವನ್ನು ದೂರ ಮಾಡ್ಕೋಬೇಕಾದ್ರೆ ನೋಡಿ, ಭಗವಂತ ಬಡತನ ಕೊಟ್ಟಿರಬಹುದು, ಆದ್ರೆ ಕೊಳಕತನ ಕೊಡೋದಿಲ್ಲ. ಕೊಳಕತನ ಕೊಡ್ತಾನ? ನಮಗೆ ದೇವರು ಕೊಟ್ಟಂತಹ ಅದರಲ್ಲೇ ನಾವು ಶುದ್ಧಿಯಾಗಿರ್ಬೇಕು. ಹಾಗೆ ನಮ್ಮ ಮನೆ ಪರಿಸರವನ್ನು ಶುದ್ಧಿಯಾಗಿ ಇಟ್ಕೋಬೇಕು.
ಪ್ರತಿಯೊಬ್ಬರ ಮನೆ ಹೆಣ್ಣುಮಕ್ಕಳು ಸಹಿತ ಬೆಳಿಗ್ಗೆ ಎದ್ದು ನಿತ್ಯ ಕರ್ಮಾನುಷ್ಠಾನಕ್ಕೆ ಶೀಘ್ರವಾಗಿ ಎದ್ದು ಸೂರ್ಯನ ಕಿರಣ ಮನೆ ಬಾಗಿಲಿಗೆ ಬೀಳೋದ್ರೊಳಗಾಗಿ ಮನೆ ಮುಂದೆ ಅಚ್ಚುಕಟ್ಟು ಮಾಡಿ ಶುದ್ಧಿ ಮಾಡಿ ಒಂದು ರಂಗವಲ್ಲಿನ ಹಾಕಿ ಅಲ್ಲಿಗೆ ದೇವಿನ ಅಥವಾ ನಿಮ್ಮ ಮನೆ ದೇವರನ್ನ ನೀವು ಕರಿಬೇಕು. ಭಗವಂತ ಬಾ ಬಂದು ಆಸನಿತನಾಗಿ ಸೂರ್ಯನ ಕಿರಣ ಇದ್ದಾಗ ಆಸನಿತವಾಗಿ ನಮ್ಮ ಪರಿವಾರದಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡಯ್ಯ ಅಂತ ಕೇಳಬೇಕು ನಾವು. ಆಗ ಖಂಡಿತ ಮೊದಲನೇ ಭಾಗದಲ್ಲಿ ನಾವು ಅಭಿವೃದ್ಧಿ ಆಗ್ತೀವಿ. ಎರಡನೇದು, ನಿಮ್ಮ ಪರಿವಾರದಲ್ಲಿ ಶುಭ ವಿವಾಹ ನಡೀತಿಲ್ಲ, ಜೊತೆಗೆ ತಮ್ಮನಿಗೆ ಉದ್ಯೋಗ ಸಿಗ್ತಿಲ್ಲ. ಈ ಉದ್ಯೋಗಕ್ಕೆ ಬಂದರೆ ನಾವು ಸ್ವಲ್ಪ ಮಟ್ಟಿಗೆ ಓದಿರ್ತೀವಿ, ನಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕನಾದಂತಹ ಉದ್ಯೋಗನೇ ಬೇಕು ಅಂತ ಹಠ ಹಿಡಿತೀವಿ. ಅದು ಎರಡನೇ ತಪ್ಪು. ಇವತ್ತು ಒಂದು ಚಿಕ್ಕ ಕೆಲಸ ಆಗಿದ್ದರೆ ಅದು ನಾಳೆ ಬೆಳೆದು ದೊಡ್ಡದಾಗತ್ತೆ. ಅಥವಾ ಇವತ್ತು ನಾವು ಯಾವುದೇ ಒಂದು ಕೆಲಸ ಆಗಲಿ, ಸಿಕ್ಕಂತ ಕೆಲಸವನ್ನ ಸಂತೋಷದಿಂದ ಬರಮಾಡಿಕೊಂಡು ಆ ಕೆಲಸದಲ್ಲಿ ನಿರತವಾಗಿ ನಾವು ಕೆಲಸ ಮಾಡಿದ್ದೆ ಆದ್ರೆ ಅದೇ ಪ್ರಾಂತ್ಯದಲ್ಲಿ ನಮಗೆ ಇನ್ನಷ್ಟು ಪ್ರಮೋಷನ್ ಸಿಗ್ಬೋದು, ಅಥವಾ ಕೆಲಸ ಮಾಡುವಾಗಲೇ ಅನುಭವ ನೋಡಿಕೊಂಡು ಮತ್ತೊಂದು ಕೆಲಸಕ್ಕೆ ದಾರಿ ಸಿಗಬಹುದು. ಯಾವುದೂ ಕೆಲಸ ಮಾಡಿದಿರಾ ನನ್ನ ವಿದ್ಯಾಭ್ಯಾಸ ಅಂತ ಹೇಳಿ ವಿದ್ಯಾಭ್ಯಾಸಕ್ಕೆ ತಕ್ಕನಾದಂತ ಕೆಲಸ ಬೇಕು ಅಂದ್ರೆ ಮನುಷ್ಯನ ಅರ್ಧ ಆಯುಸ್ಸು ಮುಗಿದೋಗುತ್ತೆ. ಹಾಗಾಗಬಾರದು. ಹಾಗಾಗಿ ಮಾಡೋದಕ್ಕೆ ಯಾವುದೇ ಕೆಲಸ ಆಗ್ಬೋದು. ಎಷ್ಟು ಜನ ಉದ್ಯಮಿಗಳಿಲ್ಲ, ಎಷ್ಟು ಜನ ಪ್ರೈವೇಟ್ ಆಗಿ ಕೆಲಸ ಮಾಡ್ತಿಲ್ಲ. ಇವತ್ತು ದಿವಸ ರಸ್ತೆನಲ್ಲಿ ಎಂತೆಂಥ ಕೆಲಸಗಳು ಮಾಡಿ ಅವರ ಜೀವನ ಸಾಗಿಸ್ತಾ ಇಲ್ಲ. ಆ ಜೀವನದಲ್ಲಿ ಅವರು ಎಷ್ಟು ಯಶಸ್ಸನ್ನ ಕಾಣ್ತಾ ಇಲ್ಲ. ಆದ್ರೆ ಸರ್ಕಾರಿ ಉದ್ದಿಮೆಯನ್ನು ಒಂದೇ ಒಂದು ಮನಸ್ಸನ್ನ ನಾವು ದೃಢವಾಗಿಟ್ಕೊಂಡ್ರೆ ಖಂಡಿತ ನಾವು ಅಭಿವೃದ್ಧಿ ಆಗೋದಿಲ್ಲ. ಅದೃಷ್ಟ ಇದ್ದು ಮನೆ ಬಾಗಿಲಿಗೆ ಅದು ಹುಡ್ಕೊಂಡು ಬಂದ್ರೆ ಅದು ಸಂತೋಷ ಬರಲಿ, ಅಥವಾ ಬರ್ಲಿಲ್ವಾ ಅದನ್ನು ದೂರ ಮಾಡಿ ನಮ್ಮ ಯೋಗ್ಯತಾನುಸಾರ ನಮ್ಮ ಪರಿಸರದಲ್ಲಿ ನಮ್ಮನ್ನ ಇಷ್ಟು ದೊಡ್ಡೋರು ಮಾಡಿರ್ತಕ್ಕಂತಹ ನಮ್ಮ ತಂದೆ ತಾಯಿ ಅವರ ಆಶೀರ್ವಾದದೊಂದಿಗೆ ನಾವು ಮಾಡ್ತಕ್ಕಂಥ ಕಾಯಕ ಯಾವುದೋ ಒಂದು ಕೆಲಸ ಮಾಡಿ ಅವ್ರನ್ನ ಸಂತೋಷ ಪಡಿಸಿ ಒಂದು ದಿವಸ ತಾಯಿ ಒಂದು ಸೀರೆ ಒಂದಿಷ್ಟು ಹೂವನೋ, ಅಥವಾ ತಂದೆಗೆ ಒಂದು ಪಂಚೆ ಒಂದು ವಸ್ತ್ರನೋ, ಅಥವಾ ತಂದೆಗೆ ನಾನು ಇವತ್ತು ದುಡ್ಕೊಂಬಂದಿದ್ದೀನಿ ಅಂತೇಳಿ ಒಬ್ಬ ಮಗ 100 ರೂಪಾಯಿ ತಂದು ಅವ್ರ ಅಪ್ಪನ ಕೈಲಿ ಕೊಡ್ಲಿ, ನೋಡಿ ಅವ್ರ ತಂದೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಯಾಕೆಂದ್ರೆ ಇದು ಸಾಮಾನ್ಯವಾದ ವಿಚಾರ ಅಲ್ಲ ತಾಯಿ. ಪ್ರತಿಯೊಬ್ಬರು ಉದ್ಯೋಗನ ಹುಡುಕೊಂಡು ಹೋಗ್ಬಾರ್ದು, ತಾವಿರ್ತಕ್ಕಂಥ ಸ್ಥಳದಲ್ಲಿ ಉದ್ಯೋಗನ ಸೃಷ್ಟಿಸ್ಕೋಬೇಕು. ಅಂತ ಸೃಷ್ಟಿಸ್ಕೊಳ್ಳುವಂತ ಕೆಲಸ ಪ್ರತಿಯೊಬ್ಬರ ಮನೆ ಮಕ್ಕಳು ಮಾಡಬೇಕು. ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಮೂರನೇದು, ವಿವಾಹದ ಬಗ್ಗೆ ಕೇಳಿದ್ದೀರಿ. ವಿವಾಹ ಅಂತಕ್ಕಂಥದ್ದು ಹಾಗೆ ಆಗಿದೆ. ಈಗ ವಿದ್ಯಾವಂತರ ಬೇಕು, ಬುದ್ಧಿವಂತರ ಬೇಕು, ಸ್ಥಿತಿವಂತರ ಬೇಕು. ಈ ಪ್ರಕಾರ ಹೆಣ್ಣು ಮಕ್ಕಳು ಮನೆಗಳಲ್ಲಿ ತಂದೆಯರು ಅಂದ್ರೆ ಹೆಣ್ಣು ಮಕ್ಕಳು ಹೆತ್ತಿರ್ತಕ್ಕಂಥ ತಂದೆ ತಾಯಂದ್ರು ನಾವು ಅಪೇಕ್ಷೆ ಪಡೋದು ಸತ್ಯ, ಪಡಬೇಕು. ಯಾಕೆಂದ್ರೆ ಈ ವಿಚಾರದಲ್ಲಿ ಒಳ್ಳೆ ಸಂಸ್ಕಾರವಂತ ವಿದ್ಯಾರ್ಥಿಗೇನೆ ಒಳ್ಳೆ ಪರಿವಾರಕ್ಕೆ ಶ್ರೀಮಂತಿಗೆ ಇರ್ತಕ್ಕಂಥವ್ರು ಚೆನ್ನಾಗಿರ್ತಕ್ಕಂಥವ್ರ ಮನೆಗೆ ನಮ್ಮ ಮನೆ ಹೆಣ್ಮಕ್ಳನ್ನು ಕೊಡಬೇಕು ಅನ್ನೋ ಆಸೆ ನಮಗೂ ಇರುತ್ತೆ. ಖಂಡಿತ ಅದು ಒಪ್ಕೊಳ್ಳುವಂತ ಮಾತೆ. ಆದ್ರೆ ಶ್ರೀಮಂತಿಗೆ ಸಂಸಾರ ಮಾಡೋದಿಲ್ಲ, ಅಥವಾ ಉನ್ನತ ಸ್ಥಿತಿ ಸಂಸಾರ ಮಾಡೋದಿಲ್ಲ. ಅವರಿರ್ತಕ್ಕಂಥ ಪ್ರೀತಿ ವಿಶ್ವಾಸನ ನೋಡಿ ಒಳ್ಳೆ ಅರ್ಹವಿರ್ತಕ್ಕಂಥ ಒಳ್ಳೆ ವಿದ್ಯಾರ್ಥಿಯಾಗಿ ಒಳ್ಳೆ ಜ್ಞಾನವಂತನಾಗಿ ಒಳ್ಳೆ ಸಂಸ್ಕಾರವಂತ ಹುಡುಗನಾದ್ರೆ ಅವನಿಗೆ ಹೆಣ್ಮಕ್ಳನ್ನು ಕೊಟ್ಟು ಮದುವೆ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಆದ್ರೆ ನಾವು ಶ್ರೀಮಂತಿಗೆ ಅಂತ ನೋಡ್ತಾ ನಮ್ಮ ಮನೆ ಮಕ್ಕಳನ್ನ ವಯಸ್ಸಾದ್ರೂ ಸಹಿತ ನಮ್ಮ ಮನೆಯಲ್ಲೇ ಕೂಲ್ ಹಾಕೊಳ್ತೀವಿ. ಒಂದಲ್ಲ ಒಂದು ದಿವಸ ಹೆಣ್ಣು ಮಕ್ಕಳು ಸುಮ್ಮನೆ ಒಂದ್ ಹೆಜ್ಜೆ ದಾಟಿದ್ರೆ ಆ ಹೆಣ್ಣು ಮಗು ಮೇಲೆ ಒಂದು ಕಳಂಕವನ್ನ ತೋರ್ತೀವಿ. ಅದು ತಪ್ಪು. ಯಾವ್ಯಾವ ವಯಸ್ಸಿಗೆ ಏನೇನ್ ನಡಿಬೇಕು ಆಯಾ ವಯಸ್ಸಿಗೆ ಅದನ್ನು ಮಾಡಲೇಬೇಕು. ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಯಾವಾಗ ಮದುವೆ ನಡಬೇಕು ಆ ಸಮಯಕ್ಕೆ ಮದುವೆ ಆಗ್ಬೇಕು. ಮದುವೆ ಆದ ನಂತರ ಎಷ್ಟೋ ಜನ ನಮಗೆ ಹೇಳ್ತಿರ್ತಾರೆ ಮಕ್ಕಳಾಗಿಲ್ಲ. ಈ ಮಕ್ಕಳಾಗಿಲ್ಲ ಅನ್ನೋ ಕೂಗು ಬಹುಶಃ ಈ ವೇದಿಕೆಯಲ್ಲೂ ಸಹಿತ 1000 ಇರಬಹುದು. ಆದ್ರೆ ಮಕ್ಕಳು ಪ್ರತಿಯೊಬ್ಬರಿಗೂ ಹಾಗೆ ಆಗತ್ತೆ. ಯಾತಕ್ಕೆ ಮಕ್ಕಳಾಗೋದಿಲ್ಲ ಅಂದ್ರೆ ಮದುವೆ ಆದ 1 ವರ್ಷದಲ್ಲಿ ನಿಮ್ಮ ಸ್ವಂತವಾದಂತಹ ಆಲೋಚನೆಗಳನ್ನು ಮಾಡಿ 12 ದಿವಸ ನೆಮ್ಮದಿಯಾಗಿರೋಣ ಅಂತ ಹೇಳಿ ನಿಮ್ಮ ಕೃತಕವಾದಂತಹ ನಿಮ್ಮ ಜ್ಞಾನವನ್ನು ಉಪಯೋಗಿಸಿ ಇಲ್ಲದ ಆಲೋಚನೆಗಳನ್ನು ಮಾಡ್ತಿರ್ತೀರಿ. ಆಗ ನಿಮಗೆ ಸಂತಾನ ವಿಳಂಬ ಆಗತ್ತೆ. ಜೊತೆಗೆ ಇತ್ತೀಚಿನ ತಿಂತಕ್ಕಂತ ಅನ್ನ ಆಹಾರಗಳಲ್ಲಿ ಸರಿಯಾದಂತ ಶಕ್ತಿ ಇಲ್ಲ. ಆ ಶಕ್ತಿ ಯಾವಾಗಿರೋದಿಲ್ವೋ ವ್ಯಕ್ತಿಯಲ್ಲಿ ಆ ಪವರ್ ಇರೋದಿಲ್ಲ. ಅಂದ್ರೆ ತನ್ನದೇ ಆದಂತ ಒಬ್ಬ ಸಂಸಾರಕ್ಕೆ ಬೇಕಾದಂತ ಯೋಗ್ಯವಾದಂತ ಪುರುಷನಾಗ್ಲಿಕ್ಕೂ ಅದು ಕಷ್ಟವಾಗತ್ತೆ. ಆಗ ಸಂಸಾರ ಈ ಪ್ರಕಾರವಾದಾಗ ಸಂತಾನ ಆಗುವುದಿಲ್ಲ. ಹಾಗಾಗಿ ಯಾವ್ಯಾವ ಕಾಲಕ್ಕೆ ಏನ್ ನಡಿಬೇಕು, ಹಿಂದೆ ಹೇಗಿತ್ತು, ಹಿಂದಿನ ಕಾಲದಲ್ಲಿ ತಂದೆ ತಾಯಿ ಅಜ್ಜಿ ತಾತ ಅವರೆಲ್ಲ ಹೇಗೆ ಬದುಕಿದ್ರು ಅಂತಹ ಬದುಕನ್ನ ನಾವು ಅಪೇಕ್ಷೆ ಪಟ್ಟು ಪುನಃ ನಾವನ್ನ ಆದರದಿಂದ ಸ್ವಾಗತಿಸಿದ್ರೆ ನಿಜಕ್ಕೂ ಪುಣ್ಯಾತ್ಮರು ನಾವಾಗ್ತೀವಿ. ಒಳ್ಳೆ ಒಂದು ಮಾರ್ಗದಲ್ಲಿ ನಾವಿರ್ತೀವಿ. ತಂದೆ ತಾಯಿ ಅಜ್ಜಿ ತಾತ ವಯಸ್ಸಾದಂತ ಅವ್ರನ್ನ ಮೂಲೆಗೆ ತಳ್ಳಿ ಅವರು ಬೆಳೆದ ಬಂದಂತಹ ದಾರಿನ ನಾವು ಮೂಲೆಗೆ ಹಾಕಿದ್ರೆ ನಾವು ಮೂರ್ಖರಾಗ್ತೀವಿ. ಇದು ಬೇಕಾ ಅದು ಬೇಕಾ ಆಯ್ಕೆ ನಿಮ್ಮ ಇಬ್ಬರಿಗೆ ಬಿಟ್ಟಂತ ವಿಚಾರ. ಆಯ್ಕೆ ಮಾಡಿ. ಒಳ್ಳೇದಾಗ್ಲಿ. ಕೂತ್ಕೊಳ್ಳಿ. ಶಿಕ್ಷಕರೇ, ಈಗ ಮಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸೋಣ. ನಿಮ್ಮ ಈ ಅಭಿಮಾನದ ಮಾತು, ನಿಮ್ಮ ಈ ಚಂದದ ಮಾತು ನನಗೆ ಬಹಳ ಸಂತೋಷ ತಂತು. ಎರಡನೇದು, ನಿಮ್ಮ ಮೊದಲನೇ ಪ್ರಶ್ನೆ ಒಳ್ಳೇದು ಸ್ವಲ್ಪ ಜನ ಆದರೆ ಇನ್ನು ಉಳಿದಂತಹವರು ಎಲ್ಲೋ ಒಂದು ಕಡೆ ದಾರಿ ತಪ್ಪಿ ಹೋಗ್ತಿದ್ದಾರೆ ಅನ್ನೋದು ಅದು 100ಕ್ಕೆ 100 ಸತ್ಯ. ಆದರೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಪರಿಸ್ಥಿತಿ ಹಸ್ತವನ್ನು ಹಿಂಗೆ ಎತ್ತಿದ್ರೆ 5 ಬೆರಳು ಒಂದು ಸಮ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ನಮ್ಮ ಪರಿಸರದಲ್ಲಿರ್ತಕ್ಕಂಥ
ಕಷ್ಟ ಸುಖ ಇವೆರಡರ ಮಧ್ಯದಲ್ಲಿ ಮಂಥನ ಮಾಡ್ತಾ ಇರತಕ್ಕಂಥ ಎಲ್ಲರೂ ಸಹಿತ ಅರಿವನ್ನು ಮೂಡಿಸ್ಕೋಬೇಕಾದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನೋಡ್ಕೊಂಡೇ ಒಂದು ಹೆಜ್ಜೆ ಮುಂದೆ ಇಡಬೇಕಾಗತ್ತೆ. ಆದರೆ ಹಸಿವು ಅಂತಕ್ಕಂತಹ ಬೇಗೆಯಲ್ಲಿ ಬಿದ್ದು ಒದ್ದಾಡುವಾಗ ಯಾರು ಊಟ ಕೊಟ್ಟರು, ಯಾರು ಹಸಿವನ್ನು ನೀಗಿಸ್ತಾರೆ ಅಂದ್ರು ಅವರು ಮನೆ ಬಾಗಿಲಿಗೆ ಓಡತಕ್ಕಂಥದ್ದು ಅದು ಮಾನವ ಧರ್ಮ ಆಗಿದೆ. ಹಾಗಾಗಿ ಓಡಾಡ್ತಾ ಇದ್ದಾರೆ. ಇದು ತಪ್ಪಲ್ಲ, ಆದರೆ ಅದನ್ನು ಸರಿತಿದ್ಕೋಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಈ ಪ್ರಶ್ನೆ ನಿಜಕ್ಕೂ ಅರ್ಥಗರ್ಭಿತವಾಗಿದೆ. ಈ ಪ್ರಶ್ನೆಯನ್ನ ಎಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ 3 ಜನಕ್ಕೆ ಒಳ್ಳೇದಾದ್ರೆ, ಆನಂದ್ ಗುರುಜಿನ ಮಾತಾಡಿದ್ವಿ, ನಮ್ಗೆ ಒಳ್ಳೇದಾಯ್ತು. ಆನಂದ್ ಗುರುಜಿ ಮಾತಾಡಿದ್ವಿ, ಅವ್ರು ಏನೋ ಒಂದು ತಂತ್ರಭಾಗ ಹೇಳಿದ್ರು, ಅದು ನನಗೆ ಒಳ್ಳೇದಾಯ್ತು ಅಂತ ನಿಮ್ಮ 3,000 ಜನ ನನ್ನಿಂದೆ ಬರೋದು ಬೇಡ. ಆದರೆ 3,000 ಜನದಲ್ಲಿ 300 ಜನಕ್ಕೆ ಒಳ್ಳೇದಾಗಿದೆ ಅಂತ ಒಂದು ವಿಚಾರ ಬಂದರೆ ಅದು ಆನಂದ್ ಗುರುಜಿ ಸಂತೋಷ ಪಡ್ತಾರೆ. ಅದ್ರ ಹಿಂದೆ ನನ್ನ ಅಭಿಮಾನಿದಿರೋ ನೀವೆಲ್ಲ ಸಂತೋಷ ಪಡ್ತೀರಿ. ಅದು ನಾನು ಇಷ್ಟಪಡ್ತೇನೆ. ಇನ್ನು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ, ಈ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ನಿಮ್ಮ ಸ್ವರತರಂಗ ಪ್ರಕಾರ ನೀವು ಹೇಳೋ ಪ್ರಕಾರ ನನಗೆ ನಾಗದೋಷ ಇದೆ, ಅದನ್ನು ನಾಗನಂದ ಆಶ್ಲೇಷ ಬಲಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬಂದ್ರೆ ಸರಿ ಹೋಗುತ್ತೆ ಅನ್ನೋದು ನಿಮ್ಮ ಒಂದು ಪ್ರಶ್ನೆ ಬಂದಿದೆ ಅಂತ ಹೇಳಿದ್ರಿ. ಹೌದು. ಆದ್ರೆ ನಾನು ತಿಳಿಸ್ತಾ ಇದ್ದೇನೆ, ನಿಮ್ಮ ಮನೆ ದೇವರು, ನಿಮ್ಮ ಆರಾಧ್ಯ ದೇವತು ಜೊತೆಗೆ ಮಾಲಸನಾರಾಯಣ ಜೊತೆಗೆ ನಿಮ್ಮ ಈ ಪ್ರಾಂತ್ಯದಲ್ಲಿ ಪರಶುರಾಮ ಕ್ಷೇತ್ರ, ಇದು ನಾಗಕ್ಷೇತ್ರ. ಈ ನಾಗಕ್ಷೇತ್ರ ನಾಗನ ಆರಾಧನೆ ನಿಮ್ಮ ಪರಿವಾರದಲ್ಲಿ ವಂಶಪಾರಂಪರಿಕವಾಗಿ ಬಂದಿರೋದ್ರಿಂದ ನೀವು ದೇವರನ್ನ ಆರಾಧನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ಈ ಪ್ರಶ್ನೆಗೆ ಈ ಉತ್ತರ ಇದು ಸಮಂಜಸವಲ್ಲ. ಇದಕ್ಕೆ ಬಹಳ ಸ್ಪಷ್ಟವಾದಂತಹ ಒಂದು ಮಾಹಿತಿ ಏನಪ್ಪಾ ಅಂದ್ರೆ, ನಿಮ್ಮ ಬಲಭಾಗದ ಎದೆ ಮೇಲಿರ್ತಕ್ಕಂಥ ಕಪ್ಪು ಮಚ್ಚೆಯ ಆಧಾರ, ನಿಮ್ಮ ರೈಟ್ ಸೈಡ್ ಬಲಭಾಗ ಎದೆ ಮೇಲೆ ನಿಮ್ಗೊಂದು ಕಪ್ಪು ಮಚ್ಚೆ ಆಧಾರ ಇದೆಯೋ ಇಲ್ವೋ? ಇದೆ ಗುರುಜಿ. ಆ ಮಚ್ಚೆ ಆಧಾರ ಇದ್ದಿದ್ದೇ ಸತ್ಯ ಆದ್ರೆ ನಿಮ್ಮ ಪ್ರಶ್ನೆಗೆ ಅವರ ಉತ್ತರ ಸಮಂಜಸ ಅಲ್ಲ. ಆದ್ರೂ ಅದು ದೇವತಾರಾಧನೆ ಆಗಿದೆ, ದೇವರನ್ನ ಕೇಳ್ಕೋಬೇಕಾದ. ಜೊತೆಗೆ ನಿಮ್ಮ ಮನೆ ದೇವರಾಗಿದೆ, ಜೊತೆಗೆ ನಿಮ್ಮ ವಂಶಪಾರಂಪರಿಕವಾಗಿ ನಾಗನ ಆರಾಧನೆ ಮಾಡ್ತಿದ್ದೀರಿ, ಆರಾಧನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದ್ರೂ ಈ ಪ್ರಶ್ನೆಗೆ ಉತ್ತರ ಬಹುಶಃ ನಿಮ್ಮೆಲ್ಲರ ಮನಸ್ಸಲ್ಲಿ ಬಂದಿರಬಹುದು, ಇದು ದ್ವಂದ್ವವಾಗಿದೆ, ಇದು ಪ್ರಶ್ನೆಗೆ ಉತ್ತರ ಸಮಂಜಸ ಅಲ್ಲ ಅನ್ನೋದೇ ಬಂದಿದೆ ನಿಮ್ಮ ಮನಸ್ಸಲ್ಲಿ. ಅದು ನನಗೆ ಅರ್ಥ ಆಗುತ್ತೆ. ಆದ್ರೂ ಮೌಢ್ಯತೆಗೆ ಹೋಗೋದು ಬೇಡ, ಪ್ರಾರ್ಥನೆ ಮಾಡಿ. ನಮಸ್ತೆ ಗುರುಜಿ, ನನ್ನ ಹೆಸರು ಅನುಷಾ ಘಾಟ್ಗೆ ಅಂತ. ನಾನು ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿಂದ ಬಂದಿದ್ದೀನಿ. ನಾನು ನಿಮ್ ಪ್ರೋಗ್ರಾಮ್ ಎಲ್ಲ ನೋಡ್ತೀನಿ ದಿನ. ನಾನು ನಿಮ್ಗೋಸ್ಕರ ಹುಕ್ಕೇರಿವರೆಗೂ ಬಂದಿದ್ದೆ, ಆದ್ರೆ ಭೇಟಿಯಾಗಕ್ ಆಗ್ಲಿಲ್ಲ. ನನ್ನ ತಮ್ಮ ನೀವು ಹೇಳಿದ್ದು ಸರಸ್ವತಿ ಮೂಲ ಮಂತ್ರ ಮಾಡಿ ಅವನು ಸ್ಟೇಟ್ಗೆ 6th ರ್ಯಾಂಕ್ ಬಂದಿದ್ದಾನೆ SSLCಲಿ. ತುಂಬಾ ಸಂತೋಷ ತಾಯಿ, ತುಂಬಾ ಸಂತೋಷ. ಇನ್ನೊಬ್ಬ ತಮ್ಮ 93% ಮಾಡ್ಯಾನ್ರಿ. ಆ ಮಂತ್ರವನ್ನ ಒಮ್ಮೆ ಆತನ ಬಾಯಿಂದ ಹೇಳ್ಸಮ್ಮ. ಓಂ ಶ್ರೀಂ ಐಂ ಶ್ರೀಂ ಸೌಃ, ಓಂ ಶ್ರೀಂ ಐಂ ಶ್ರೀಂ ಸೌಃ, ಓಂ ಶ್ರೀಂ ಐಂ ಶ್ರೀಂ ಸೌಃ. ಇದಕ್ಕಿನ್ನ ಆನಂದ ನನಗೇನು ಬೇಕು? ಬಹುಶಃ ಮಂಗಳೂರಿಗೆ ಬಂದಿದ್ದಕ್ಕೆ ಈಗ ಒಂದು ನೆಕ್ಲೆಸ್ ನನ್ನ ಹತ್ರ ಬಂದಾಯ್ತು. ಗುರುಜಿ, ನನ್ನೊಂದು ಸಮಸ್ಯೆ ಇದೆ, ನಾನು ಕೇಳ್ಬೇಕು. ಎಲ್ಲ ಅನೇಕ ಜನರಲ್ಲಿ ಇದಕ್ಕೆ ಸಮಸ್ಯೆ ಇರಬಹುದು. ಹೇಳಮ್ಮ. ನನಗೆ ಹುಟ್ಟಿನಿಂದ ಕಣ್ಣಿನ ಸಮಸ್ಯೆ ಇದೆ ಗುರುಜಿ. ನನಗೆ 10 ಫೂಟಿಂದ ಮುಂದೆ ಏನು ಕಾಣಲ್ಲ. ನಾನು ಇದುವರೆಗೂ ನಾನು ಬಿ ಎ ಫೈನಲ್ ಇಯರ್ ವರೆಗೂ ಓದ್ತಾ ಇದ್ದೀನಿ. ನನಗೆ ಇದುವರೆಗೂ ನಾನು ಒಂದಿನಾನು ಬೋರ್ಡ್ ಮ್ಯಾಗ ಏನು ಅಕ್ಷರ ನನಗೆ ಕನ್ಸಿಲ್ಲ. ಆದ್ರೂ ನಾನು ವಿದ್ಯಾಭ್ಯಾಸ ಮಾಡಿದ್ದೀನಿ. ಆದ್ರೆ ನನಗೆ ಮತ್ತೆ ಈಗೀಗ 1 ವರ್ಷದಿಂದ ಕಣ್ಣಿಗೆ ಮಿಂಚ್ ಬಂದಿರೋ ತರ ಆಗುತ್ತೆ, ಕಣ್ಣು ಮುಂದೆ ಬೆಳಕ್ ಬರೋ ತರ ಆಗುತ್ತೆ. ಡಾಕ್ಟರ್ ಕೇಳಿದ್ರೆ ಕಣ್ಣಿನ ನರನೇ ವೀಕ್ ಇದೆ, ಏನು ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಏನಾದ್ರೂ ಪರಿಹಾರ ಹೇಳಿ ಗುರುಜಿ. ಎಲ್ಲಾ ಕಣ್ಣು ನೆಟ್ಟಗಿದ್ದು, ದೇಹ ಸೌಂದರ್ಯ ಆನಂದವಾಗಿದ್ದು, ಮನೆಯಲ್ಲಿ ಅಪ್ಪ ಅಮ್ಮ ಸಂಪಾದನೆ ಮಾಡಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇದ್ದು SLC ಪಾಸ್ ಮಾಡೋದೇ ಕಷ್ಟ ಆಗಿರೋ ಈ ಕಾಲದಲ್ಲಿ ನೀನು BA ಗ್ರಾಜ್ಯುಯೇಟ್ ತನಕ ಬಂದಿದೆಯಾ ಅಂದ್ರೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ಚೆನ್ನಾಗಿದೆ, ನಿನ್ನ ಮನಸ್ಸಂಕಲ್ಪ ಚೆನ್ನಾಗಿದೆ. ನಾನು ಓದಲೇಬೇಕು ಅಂತಕ್ಕಂಥ ಹಠ, ಆ ಛಲ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ ಬರಲಿ ಅನ್ನೋದೇ ನನ್ನ ಆಸೆ. ಇನ್ನು 2ನೇದು, ನಿನ್ನ ಕಣ್ಣಿನ ಬಗ್ಗೆ ನಾನು ಕೇಳ್ತಾ ಇದೆಯಾ? ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಕಣ್ಣು ಯಾವತ್ತಿಗೂ ತೊಂದರೆ ಆಗೋದಲ್ಲ, ಆದರೆ ಇದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ಸುಳ್ಳಿನ ಮಾತೆ. ಆದರೆ ಈಗಿರ್ತಕ್ಕಂಥದ್ದನ್ನ ಅಭಿವೃದ್ಧಿ ಆಗದಿರ, ಏನು ಇದಕ್ಕೆ ತೊಂದರೆ ಬಾರ್ದಿರ, ಹಾಳಾಗ್ದಿರ ನೋಡ್ಕೊಳ್ಳುವಂತಹ ಚೈತನ್ಯ ಶಕ್ತಿಗೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ಕೆಲವು ವೈದ್ಯರ ಸಲಹೆನೂ ತೆಗೆದುಕೋ. ನಾನು ಸ್ವಲ್ಪ ಕೆಲವು ಮೆಡಿಸಿನ್ಸ್ ಅನ್ನು ಹೇಳ್ತೇನೆ, ಇದನ್ನ ನೀನು ಅಭ್ಯಾಸ ಮಾಡು. ಪ್ರತಿದಿನ ಬೆಳಿಗ್ಗೆ ಅರ್ಧ ಅಥವಾ 1 ಬೇವನೆಲೆನ ಬೆಳಿಗ್ಗೆ ಬರೀ ಹೊಟ್ಟೆನಲ್ಲಿ ಚೆನ್ನಾಗಿ ಅಗದು ಅದರ ರಸವನ್ನ ತಗೋ. ಜೊತೆಗೆ ಕಣ್ಣಿಗೆ ಸಂಬಂಧಪಟ್ಟಾಗೆ ಸಾಧ್ಯವಾದಷ್ಟು ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣಿನ ಒಂದು ನರನಾಡಿಗಳು ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ವಿಜ್ಞಾನಿಗಳು ಹೇಳಿದ್ದಾರೆ, ಜ್ಞಾನಿಗಳು ಹೇಳ್ತಿರ್ತಾರೆ. ಕ್ಯಾರೆಟ್ ಪದಾರ್ಥ ತಗೋ, ಬೇವಿನ ಸೊಪ್ಪು ತಗೋ, ಜೊತೆಗೆ ಹೊನಗೊನೆ ಸೊಪ್ಪು ಅಂತ ಬರುತ್ತೆ. ಯಾರೊಬ್ಬರಿಗೆ ಕಣ್ಣಿನ ತೊಂದರೆ ಇರುವಂತಹವರಾದ ಸಹಿತ ಹೊನಗೊನೆ ಸೊಪ್ಪನ್ನ ಆಹಾರದಲ್ಲಿ ತೆಗೆದುಕೊಳ್ಳೋದ್ರಿಂದ ಕಣ್ಣಿನ ನರನಾಡಿಗಳು ಬಹಳ ಚುರುಕಾಗಿರುತ್ತೆ, ಕೆಲಸ ಚೆನ್ನಾಗಿ ಬರುತ್ತೆ. ಒಳ್ಳೇದಾಗ್ಲಿ ಮಗು. ಧನ್ಯವಾದಗಳು ಗುರು. ನಾನು ಮದುವೆಯಾಗಿ 3.5 ವರ್ಷ ಆಯ್ತು. 3.5 ವರ್ಷದಿಂದ ಒಂದಿನದ ನೆಮ್ಮದಿನೂ ನನ್ಗೆ ಸಿಕ್ಕಿಲ್ಲ ಗುರುಜಿ.
ತುಂಬಾ ಕಷ್ಟದ ಮೇಲೆ ಕಷ್ಟನೇ ಬರ್ತಾ ಇದೆ. ಎಲ್ಲಿ ಅವಕಾಶಗಳು ಸಿಗ್ತಾ ಇದೆ ಆದ್ರೆ ನನಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಗುರುಜಿ, ನನ್ನ ಜೀವನದಲ್ಲಿ ನಾನು ಮುಂದಕ್ಕೆ ಚೆನ್ನಾಗಿರ್ತೀನ ನನ್ನ ಗಂಡನ ಜೊತೆ ಅನ್ನೋದು ಒಂದು ನನ್ನ ಪ್ರಶ್ನೆ ಗುರುಜಿ. ಈಗ ಎಲ್ಲಿದ್ಯಮ್ಮ ನೀನು? ನಾನು ನನ್ನ ಗಂಡನ ಮನೆಯಲ್ಲಿದ್ದೇನೆ, ಆದ್ರೆ ನನ್ನ ಗಂಡ ಇರೋದು ಬೆಂಗಳೂರಲ್ಲಿ. ನಾನು ಅವ್ರ ಜೊತೆ ಇರ್ಬೇಕು ಅಂತ ಬಯಸ್ತೀನಿ. ನೀನು ಮಾಡ್ತಾ ಇರೋ ಮೊದಲನೇ ತಪ್ಪೇನು ಗೊತ್ತಾ? ಗಂಡನ ಮನೇಲಿದ್ಯಾ, ಹೌದು. ಆದ್ರೆ ಗಂಡನ ಹತ್ರ ಇಲ್ಲ. ಇಲ್ಲ. ಫಸ್ಟ್ ನೀನು ಇವತ್ತೇ ಸಾಧ್ಯವಾದ್ರೆ ನಿನ್ನ ಗಂಡನ ಇವತ್ತೇ ಮಾತಾಡ್ಕೊಂಡು ಆಯ್ತು. ನಾಳೆಯಿಂದ ನಿನ್ ಸಂಸಾರ ನಿನ್ ಗಂಡನ ಪಕ್ಕದಲ್ಲಿ ಇರಬೇಕು. ಹೌದು, ನೋಡಮ್ಮ, ಬೆಂಗಳೂರಲ್ಲಿ. ಮದುವೆ ಮಾಡಿಕೊಟ್ಟಾದ ನಂತರ ಸಾಧ್ಯವಾದಷ್ಟು ದಂಪತಿಗಳು ಇಬ್ಬರು ಒಂದು ಕಡೆ ಇರಬೇಕು. ಹೌದು. ಅದೇ ಜೀವನ. ನಿನ್ನ ಪತಿದೇವರಿಗೆ ಒಂದಿಷ್ಟು ಅನ್ನವನ್ನು ಮಾಡಿ ಬಡಿಸಬೇಕು, ಹೌದು. ತೃಪ್ತಿಯಾದಂತಹ ಜೀವನವನ್ನು ಸಾಗಿಸಬೇಕು, ಹೌದು. ನಿಮ್ಮ ದಾಂಪತ್ಯದ ಸುಖ ಸಂತೋಷಗಳನ್ನ ಅನುಭವಿಸಬೇಕು, ಹೌದು. ಅದರಲ್ಲೇ ನಿನ್ನ ಜೀವನವನ್ನ ಕಳೀಬೇಕು. ಹೀಗೆ ಮಾಡಿದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳು ಸಹಿತ ನಗನಗ್ತಾ ಇರ್ತಾರೆ. ಆದ್ರೆ ಇದಲ್ಲದೀರ ನೀನ್ ಈ ಮನೆಯಲ್ಲಿದ್ದು ನೀನ್ ಏನ್ ಸುಖ ಅನುಭವಿಸ್ತಾ ಇದೀಯಮ್ಮ? ಏನೂ ಅಥವಾ ನಿನ್ನ ಇಲ್ಲ ಸುಖ ಗುರುಜಿ. ಸಂತೋಷ ಅನ್ನೋದು ಒಂದು ಭಾಗ ಬಿಟ್ಟರು ಸಹಿತ ನಿಮ್ಮಿಬ್ಬರ ಮಧ್ಯದಲ್ಲಿರ್ತಕ್ಕಂಥ ಅನ್ಯೋನ್ಯತೆನೇ ಇರೋದಿಲ್ಲ. ಇಲ್ಲ ಗುರುಜಿ. ಜೊತೆಗೆ ನಾಳೆ ದಿವಸ ನಿನ್ನ ಗಂಡ ನೋಡಮ್ಮ, ಮದುವೆ ಆದ ನಂತರ ಎಲ್ಲರಿಗೂ ಒಂದು ಹೊಸ ಜೀವನ ಅಂತ ನೋಡ್ತಾರೆ. ಹೌದು. ಆ ಹೊಸ ಜೀವನ ನೋಡಿದಂತಹ ವ್ಯಕ್ತಿ ಪುನಃ 4-5 ದಿವಸ ಅಥವಾ 1-2 ತಿಂಗಳಲ್ಲಿ ನಿನ್ನ ಪಾಡಿಗೆ ನೀನು ಅತ್ತೆ ಮನೆಯಲ್ಲೋ ತವ್ರ ಮನೆಯಲ್ಲೋ ಸೇರ್ಕೊಂಡ್ರೆ ಆತ ಏನ್ ಮಾಡ್ಬೇಕು? ಅನ್ಯ ದಾರಿಗಳನ್ನ ಹಿಡಿತಾನೆ. ಹೌದು. ಅನ್ಯ ದಾರಿ ಹಿಡಿದಾಗ ಸಂಸಾರ ಯಾರ್ದು ಹಾಳಾಗತ್ತೆ? ನಮ್ದೇ. ನಿನ್ ಸಂಸಾರ ಹಾಳಾಗತ್ತೆ. ಹೌದು. ಇಂತಹ ತಪ್ಪನ್ನ ಮಾಡೋದು ಬೇಡ. ಇವತ್ತಿಗೆ ನೀನು ಈ ತೀರ್ಮಾನವನ್ನ, ಗಟ್ಟಿಯಾದ ತೀರ್ಮಾನ ತೆಗೆದುಕೋ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ತಂದೆ ತಾಯಿನೂ ಮಾತಾಡು, ಈ ಕಡೆ ಅತ್ತೆ ಮಾವನ್ನೂ ಮಾತಾಡು. ಇವರಿಬ್ಬರ ಆಶೀರ್ವಾದವನ್ನು ತೆಗೆದುಕೊಂಡು ನಿನ್ನ ಗಂಡನ ಹತ್ರ ಹೊರಡು. ಅನುಕೂಲ ಆಗತ್ತೆ. ಇದು ಖಂಡಿತ ಸಾಧ್ಯ. ಯಾವಾಗ ನನ್ನ ಭವಿಷ್ಯ ಚೆನ್ನಾಗಿ ಇನ್ನು ಅನುಕೂಲ ನನಗೆ ಯಾವಾಗ ಆಗುತ್ತೆ ಗುರುಜಿ? ಕಷ್ಟದಿಂದ ತುಂಬಾ ನೋಡು ತಾಯಿ, ಅನುಭವಿಸ್ಕೊಂಡು ಬಂದಿದ್ದೆ. ಇನ್ನ 3 ತಿಂಗಳು, ಹಾ. ಮುಂದಿನ 3 ತಿಂಗಳಲ್ಲಿ ನೀನು ಬಹಳ ಅದೃಷ್ಟವಂತ ಇದೆಯಾ. ನೀನಲ್ಲಿ ಅದೃಷ್ಟ ಇಲ್ಲ ಅಂತಿಲ್ಲ, ನೀನ್ ನಿಜಕ್ಕೂ ಅದೃಷ್ಟವಂತನೇ. ಅದರಲ್ಲೂ ಹೇಳ್ಬೇಕಂದ್ರೆ ಕಳೆದ 6 ತಿಂಗಳಿಂದ ನಿನ್ನಲ್ಲಿ ನಗುಮುಖನ ನೋಡ್ತಾ ಇದ್ದೀವಿ, ಹೌದು ಗುರುಜಿ. ಅಲ್ವಾ ತಾಯಿ? ಹೌದು. ನೀವು ಹೇಳಿದ ಪರಿಹಾರಗಳನ್ನು ಮಾಡ್ತಾ ಇದ್ದೀನಿ, ಅದರಿಂದ ಬೆಳಕು ಕಂಡಿದ್ದೀನಿ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಇನ್ನೂ ಚೆನ್ನಾಗಿರ್ಬೇಕು. ನೀನು ನಗನಬೇಕು. ನೋಡಮ್ಮ, ನನ್ನ ಕಾರ್ಯಕ್ರಮ ಪ್ರಾರಂಭದಲ್ಲೂ ಹೇಳಿದ್ದೇನೆ, ಪ್ರತಿಯೊಬ್ಬರ ಮನೆ ಹೆಣ್ಮಕ್ಳು ನಗನಗ್ತಾ ಇದ್ರೆ ಅದೊಂದೇ ಸಾಕು ನನಗೆ ಅಂತ. ಅದರಿಂದ ನೀನ್ ಚೆನ್ನಾಗಿರ್ತೀಯ. ಇನ್ನು 3 ತಿಂಗಳಲ್ಲಿ ನಿನ್ನ ಭವಿಷ್ಯ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಆರೋಗ್ಯದ ಕಡೆ ಲಕ್ಷ್ಯ ಕೊಡು. ಇತ್ತೀಚೆಗೆ ಆರೋಗ್ಯ ವ್ಯತ್ಯಾಸ ಆಗ್ತಾ ಇದೆ, ಹೌದು. ಅದಕ್ಕೆ ಅವಕಾಶ ಕೊಡಬೇಡ. ಆರೋಗ್ಯ ಚೆನ್ನಾಗಿ ನೋಡ್ಕೋ. ಇನ್ನು 3 ತಿಂಗಳಲ್ಲಿ ನಿನ್ನ ಜೀವನದಲ್ಲಿ ಬೆಳಕನ್ನ ಕಾಣ್ತೀಯ. ಅದೇ ತರ ಆದಷ್ಟು ಬೇಗ ಗಂಡನ ಮನೆ ಸೇರ್ಕೋ. ಒಳ್ಳೇದಾಗ್ಲಿ, ಆಯ್ತು. ಒಳ್ಳೇದಾಗ್ಲಿ ತಾಯಿ. ವೀಕ್ಷಕರೇ, ನಮ್ಮ ಗುರುಜಿಯವರು ಕಾರ್ಯಕ್ರಮದಲ್ಲಿ ಮುನೇಶ್ವರ ಸ್ವಾಮಿಯ ಆರಾಧನೆಯ ಬಗ್ಗೆ ತಿಳಿಸ್ಕೊಡ್ತಾ ಇರ್ತಾರೆ. ಹಾಗೆಯೇ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇರುವಂಥವರು ಆ ದೋಷಗಳಿಂದ ಮುಕ್ತಿ ಹೊಂದಬೇಕು ಅಂತ ಅಂದರೆ ಮುನೇಶ್ವರ ಸ್ವಾಮಿಗೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ್ರೆ ಸಾಕು ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಹಾಗೆಯೇ ಕನಕಪುರ ರಸ್ತೆಯಲ್ಲಿ ಇರುವಂತಹ ವಜ್ರಮುನೇಶ್ವರ ಸ್ವಾಮಿ ದೇವಾಲಯಕ್ಕೆ ನಮ್ಮ ಗುರುಜಿಯವರು ಭೇಟಿ ನೀಡಿದ್ರು. ಆ ದೇವಸ್ಥಾನದ ಮಹತ್ವ ಏನು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೋಡ್ಕೊಂಡು ಬರೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಭರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ವಜ್ರಮುನೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ವಜ್ರಮುನೇಶ್ವರ ಸ್ವಾಮಿ ಸಾನ್ನಿಧ್ಯ, ಈ ಮುನೇಶ್ವರನ ಆಸ್ಥಾನ ಇರ್ತಕ್ಕಂಥದ್ದು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕನಕಪುರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಶ್ರೀ ವಜ್ರಮುನೇಶ್ವರ ಸ್ವಾಮಿ ಸಾನ್ನಿಧ್ಯ. ಬೆಂಗಳೂರಿನ ತಲಗಟ್ಟುಪುರದ ಸ್ವಲ್ಪ ಮುಂಭಾಗಕ್ಕೆ ಬಂದರೆ ವಜ್ರಮುನೇಶ್ವರ ಸ್ವಾಮಿ ಆಸ್ಥಾನ ಇಲ್ಲಿದೆ. ಇದು ಇವತ್ತು ನಿನ್ನೆ ದೇವಸ್ಥಾನ ಅಲ್ಲ, ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ. ಇಲ್ಲಿಗೆ ಭಕ್ತರು ಸಾಕಷ್ಟು ಜನ ಆಗಮಿಸ್ತಿರ್ತಾರೆ. ಎಷ್ಟೋ ಜನದ ಮನೆಗೆ ಮನೆದೇವರಾಗಿರ್ತಕ್ಕಂತಹ ವಜ್ರಮುನೇಶ್ವರ ಈತ. ಈ ಆಸ್ಥಾನ ಎಂದಿಗೂ ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿಸುತ್ತೆ. ಜೊತೆಗೆ ಈ ಆಲಯದ ಸುತ್ತಮುತ್ತ ಇರತಕ್ಕಂತಹ ವೃಕ್ಷಗಳು ಒಂದೊಂದು ಸಹಿತ ಒಂದೊಂದು ವಿಶೇಷತೆಯನ್ನು ಹೇಳುತ್ತೆ. ಈ ಆಲಯದ ಅನುಷ್ಠಾನಕ್ಕಾಗಿ ಇವತ್ತಿನ ದಿವಸ ನಾವಿಲ್ಲಿಗೆ ಆಗಮಿಸಿದ್ದೇವೆ. ಜೊತೆಗೆ ಇವತ್ತು ಇಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮವೂ ಅಷ್ಟೇ ಅರ್ಥಗರ್ಭಿತವಾಗಿದೆ. ಒಂದು ವಿಶೇಷವಾದಂತಹ ರೀತಿ ಸ್ವಾಮಿಗೆ ಒಂದು ಅರ್ಚನೆಯ ಸಂಕಲ್ಪವನ್ನು ಮಾಡಬೇಕು ಅನ್ನೋ ಒಂದು ಮಹದಾಸೆ ನಮ್ಮದು. ಲೋಕ ಕಲ್ಯಾಣಾರ್ಥವಾಗಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಅನುಷ್ಠಾನವನ್ನು ಮಾಡೋಣ. ಈ ಪ್ರಾರ್ಥನೆ ಸ್ವಾಮಿಯ ಮುಂದೆ ಇಟ್ಟಾಗಲೇ ಸ್ವಾಮಿ ಪ್ರಸಾದ ಕೊಟ್ಟಾಯಿತು. ಅದನ್ನ ತಾವೆಲ್ಲರೂ ನೋಡಿದ್ರಿ. ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಶಿವಮಂತ್ರದಿಂದ ವಜ್ರಮುನೇಶ್ವರನ ಈ ಒಂದು ಆಸ್ಥಾನದಲ್ಲಿ ಶಿವಧ್ಯಾನವನ್ನು ಮಾಡ್ತಾ ಒಂದಿಷ್ಟು ಪ್ರಾರ್ಥನೆಯನ್ನು ಮಾಡೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ
अद्रिजार्धं रुद्ररूपं ताण्डवप्रियमीश्वरम् अद्रिजार्धं रुद्ररूपं ताण्डवप्रियमीश्वरं वन्दे जटाधर शान्तसुन्दर दिव्यरूपमहेश्वरं वन्दे जटाधर शान्तसुन्दर दिव्यरूपमहेश्वरं अद्रिजार्धं रुद्ररूपं ताण्डवप्रियमीश्वरम् अद्रिजातं रुद्ररूपं ताण्डवप्रियमीश्वरम् अद्रिजातं रुद्ररूपं ताण्डवप्रियमीश्वरम् त्रिगुणात्मकं त्रिशूलधर त्रयोबकं त्रिनेत्रं त्रिगुणात्मकं त्रिशूलधर त्रयोबकं विश्वं विश्वेश्वरं विषकण्ठ विषधर भूषितं विश्वं विश्वेश्वरं विषकण्ठ विषधर भूषितं वन्दे शिवं शशिशेखरं वन्दे शिवं करुणाकरम् सत्यं शिवसुन्दरं भद्रं शिवमङ्गलं सत्यं शिवसुन्दरं भद्रं शिवमङ्गलं शिवसन्ततं जितमन्मतं वन्दे नित्यनिरञ्जनम् अद्रिजातं रुद्ररूपं ताण्डवप्रियमीश्वरम् अद्रिजातं रुद्ररूपं ताण्डवप्रियमीश्वरम् अद्रिजातं रुद्ररूपं ताण्डव गङ्गे चेमने चेवा गोदावरी सरस्वती नर्मदा सिंधु ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಚಿಕ್ಕದಾದಂತಹ ಕುಳ ಮುನೇಶ್ವರನ ಸಾನ್ನಿಧ್ಯದಲ್ಲಿ ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಆಸ್ಥಾನದಲ್ಲಿ ಚಿಕ್ಕದಾದಂತಹ ಕೊಳ. ಆದರೆ ಇಂದಿಗೂ ಯಾವತ್ತಿಗೂ ಸಹಿತ ವರ್ಷದ 365 ದಿವಸವಾದರೂ ಸಹಿತ ಇಲ್ಲಿ ಯಾವತ್ತೂ ನೀರು ಬತ್ತದಿರತಕ್ಕಂತಹದ್ದು. ಜಲೋದ್ಭವ ಆಗ್ತಕ್ಕಂತಹ ಈ ಸಾನ್ನಿಧ್ಯ, ಇಲ್ಲಿ ಹುಟ್ಟತಕ್ಕಂತಹ ಈ ಜಲ ಸಾಕಷ್ಟು ಭೂಮಿಗಳಿಗೆ ನೀರುಣಿಸುವಂತಹ ಒಂದು ವಿಶೇಷವಾದಂತಹ ಕಾಯಕವೂ ಸತ್ಯ. ಹಾಗೆ ಈ ಮುನೇಶ್ವರನ ಆಸ್ಥಾನ ಇವತ್ತು ನಿನ್ನೆದಲ್ಲ, ಸುಮಾರು ವರ್ಷಗಳ ಇತಿಹಾಸ ಇದೆ. ಆದರೆ ಈಗ ಪ್ರಸ್ತುತ ಹೊಸದಾಗಿ ಕಟ್ಟಿರ್ತಕ್ಕಂತಹ ನವೀಕರಿಸಿರ್ತಕ್ಕಂಥ ಆಲಯ ಈಗ ನಾವು ನೋಡ್ತಾ ಇದ್ದೀವಿ. ಆದರೆ ಹಿಂದೆ ಮುನೇಶ್ವರನ ಸಾನ್ನಿಧ್ಯದಲ್ಲಿ ಹಿಂದೆ ಇದ್ದಂತಹ ವಿಗ್ರಹಗಳಿವೆ. ಮುನೇಶ್ವರ ಅಂದರೆ ಹೀಗೆ ಒಂದು ಚಿಕ್ಕದಾದಂತಹ ಗುಂಡಾಕಾರವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿಲೆಯೋ ಅಥವಾ ಗುಂಡಾದಂತಹ ಒಂದು ವಿಗ್ರಹವು, ಈ ವಿಗ್ರಹಗಳಿಗೆ ಮುನೇಶ್ವರನ ಸಾನ್ನಿಧ್ಯ ಅಂತ ಹೇಳ್ತಾರೆ. ಒಮ್ಮೆ ಒಂದು ಕಡೆ ಮುನೇಶ್ವರನ ಸಾನ್ನಿಧ್ಯ ಇದ್ದರೆ ಆ ಸುತ್ತಮುತ್ತ ಪ್ರಾಂತ್ಯವೆಲ್ಲವೂ ಸಹಿತ ಆ ಪ್ರಾಂತ್ಯದ ಸಂರಕ್ಷಣೆ ಮಾಡತಕ್ಕಂತಹ ಕಾಯಕ ಮುನೇಶ್ವರನ ಬಳಿ ಇರುತ್ತೆ. ಇವತ್ತಿಗೂ ಸಾಕಷ್ಟು ಜನ ಜಮೀನುಗಳಲ್ಲಿ ನೋಡಬಹುದು, ಅವರಿರ್ತಕ್ಕಂಥ ಸ್ವಂತ ಜಮೀನುಗಳಲ್ಲಿ ಒಂದು ಸಣ್ಣದಾದಂತಹ ಒಂದು ಮುನೇಶ್ವರನ ಸಾನ್ನಿಧ್ಯ ಇಟ್ಕೊಂಡಿರ್ತಾರೆ. ಆ ಮುನೇಶ್ವರನ ಸಾನ್ನಿಧ್ಯ ಯಾತಕ್ಕಾಗಿ ಅಂದರೆ ಆ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಯಾರೇ ಒಬ್ಬರಾದರೂ ಸಹಿತ ಕಳ್ಳಕಾಕರಾಗಿರ್ಬೋದು ಅಥವಾ ಭೂಮಿಯಲ್ಲಿ ಸಂಪಾದನೆ ಮಾಡ್ತಕ್ಕಂತಹ ಭೂಮಿಯಿಂದ ಬೆಳೀತಕ್ಕಂತಹ ಧಾನ್ಯಗಳಾಗಿರ್ಬೋದು, ಯಾವುದೇ ಬೆಳೆಗಳನ್ನು ಸಹಿತ ನಾಶವಾಗದಿರ ಆ ಬೆಳೆಗಳಿಗೆ ಸಂರಕ್ಷಣೆಯನ್ನು ಕೊಟ್ಟು ಆ ಬೆಳೆಯಲ್ಲಿ ಮತ್ತೊಂದಷ್ಟು ಶಕ್ತಿ ತುಂಬುವಂತಹ ಕಾಯಕವನ್ನ ಅಲ್ಲಿ ಮುನೇಶ್ವರ ಮಾಡ್ತಾನೆ. ಅಂತಹ ಮುನೇಶ್ವರನ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ವಜ್ರಮುನೇಶ್ವರನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ವಜ್ರಮುನೇಶ್ವರನ ಸಾನ್ನಿಧ್ಯ ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಸಹಿತ ಎಷ್ಟೋ ಜನದ ಮನೆ ದೇವರಾಗಿರ್ತಕ್ಕಂತಹ ಈ ಒಂದು ಸಾನ್ನಿಧ್ಯ ಬಹಳ ವಿಶೇಷವಾಗಿದೆ. ಇಲ್ಲಿ ಉಗುಮವಾಗ್ತಕ್ಕಂತಹ ಜಲ ಎಷ್ಟೋ ಜನದ ಮನೆ ದೇವರಾಗಿರ್ತಕ್ಕಂತಹ ಈ ಮುನೇಶ್ವರ ಆ ಶುಭ ಸಮಾರಂಭಗಳನ್ನು ಆಚರಣೆ ಮಾಡೋಕ್ಕೂ ಮುನ್ನ ಈ ಆಸ್ಥಾನಕ್ಕೆ ಬಂದು ಅವರು ಪೂಜೆ ಮಾಡಿಸ್ಕೊಂಡು ಭಕ್ತಿಯಾಗಿ ಭಗವಂತನ ಧ್ಯಾನ ಮಾಡಿ ನಂತರ ಮನೆಯಲ್ಲಿ ನಡೀತಕ್ಕಂಥ ಶುಭ ಮಂಗಳ ಕಾರ್ಯಗಳಿಗೆ ಒಂದು ಚಾಲನೆ ಕೊಡ್ತಾರೆ. ಹಾಗಾಗಿ ಇಷ್ಟೆಲ್ಲ ವಿಶೇಷತೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು
ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕನಕಪುರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಶ್ರೀ ಮುನೇಶ್ವರ ವಜ್ರಮುನೇಶ್ವರ. ಶಿವ ಶಿವ ಶಂಕರ ಹೇ ಅಭಯಂಕರ, ಶಿವ ಶಿವ ಶಂಕರ ಹೇ ಅಭಯಂಕರ, ಗಂಗಾಧರ ಹರನೇ ಶಿವ ಶಿವ ಶಂಕರ ಹೇ ಅಭಯಂಕರ ಗಂಗಾಧರ. ವೀಕ್ಷಕರೇ, ಬುಧವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನಾವೀಗ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಓಂ ಶ್ರೀಂ ಶಾರದಾ ಗುರುಭ್ಯೋ ನಮಃ. ಓಂ ಶ್ರೀಂ ಶಾರದಾ ಗುರುಭ್ಯೋ ನಮಃ. ಓಂ ಶ್ರೀಂ ಐಂ ಶ್ರೀಂ ಸೌಃ ಶಾರದಾ ಗುರುಭ್ಯೋ ನಮಃ. ತಾಯಿಯ ಸಾನ್ನಿಧ್ಯದಲ್ಲಿ ಇವತ್ತಿನ ಈ ಒಂದು ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ಮಾಡ್ತಾ, ಈ ಭಾಗದ ಎಲ್ಲ ಕುಟುಂಬ ಪರಿವಾರ ವರ್ಗದ ನಿಮ್ಮ ಮನೆ ಮಕ್ಕಳಿಗೆ ಒಂದು ಸುಂದರವಾದಂತಹ ಒಂದು ಶಾಲೆಯನ್ನು ನಿರ್ಮಿಸಬೇಕು ಅಂತ ಹೇಳಿ ಈ ಭಾಗದ ಈ ಒಂದು ಪ್ರಯತ್ನ ನಿಜಕ್ಕೂ ಬಹಳ ಹೆಮ್ಮೆ ಪಡುವಂಥ ವಿಚಾರ. ಈ ಶಾಲೆ ನಿಜಕ್ಕೂ ಅರ್ಥಗರ್ಭಿತವಾಗಿ ಅನುಷ್ಠಾನಗೊಳ್ತಾ ಇದೆ. ಈ ಶಾಲೆಯ ಮೊದಲನೆಯ ಶಂಕುಸ್ಥಾಪನೆ, ಅಡಿಗಲ್ಲು ಸಮಾರಂಭ, ಗುದ್ಲಿ ಪೂಜೆ, ಇದಕ್ಕೆ ನನ್ನನ್ನು ನೀವು ಆಹ್ವಾನಿಸಿರ್ತಕ್ಕಂಥದ್ದು ಬಹುಶಃ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಶಾರದೆಯನ್ನು ಶ್ರದ್ಧಾಭಕ್ತಿಯಾಗಿ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಮನೆ ಮಕ್ಕಳಿಗೂ ಒಳ್ಳೆ ಜ್ಞಾನವಂತರಾಗಿ ವಿದ್ಯಾವಂತರಾಗ್ತಾರೆ. ಹುಬ್ಳಿ, ಮುಳುಗುಂದ್, ನರಗುಂದು ಮತ್ತು ನವಲಗುಂದ, ಅರೇಗುರಟ್ಟಿ, ಇದು 2ನೇ ಸರ್ತಿ ಬರ್ತಿದ್ದೇನೆ ನಾನು. 2ನೇ ಸರ್ತಿ ಬರ್ತಿರ್ತಕ್ಕಂಥ ಈ ಕಾರ್ಯಕ್ರಮ ಸಹಿತ ಇಷ್ಟು ಅದ್ಭುತವಾಗಿ ನೀವೆಲ್ಲರೂ ಸಹಿತ ಸೇರಿ ಈ ಕಾರ್ಯಕ್ರಮನ ಯಶಸ್ಸುಗೊಳಿಸಬೇಕು ಅಂತ ಹೇಳಿ ಬಂದಿರೋದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗಾಗಿ ಇನ್ನು ತಡ ಮಾಡೋದು ಬೇಡ. ಈ ಸುಂದರವಾದಂತಹ ಸಮಯ, ಇವತ್ತಿನ ಮುಹೂರ್ತ ಬಹಳ ವಿಶೇಷವಾಗಿದೆ, ಅರ್ಥಗರ್ಭಿತವಾಗಿದೆ. ಈ ಶುಭ ಮುಹೂರ್ತ ಸಾಧನೆ ಮಾಡಬೇಕು ಅಂಥೇಳಿ ಈಗಾಗಲೇ 2-3 ಮುಹೂರ್ತಗಳನ್ನು ಬದಲಾಯಿಸಿ ಇವತ್ತಿನ ಮುಹೂರ್ತಕ್ಕೆ ನಾವು ಅಣಿ ಮಾಡಿದ್ದೇವೆ. ಸುಮಾರು ದಿನಗಳ ಹಿಂದಿನ ಬಯಕೆ ಇವರದು. ಈ ಶಾಲಾ ಉದ್ಘಾಟನೆ ಮೊದಲನೇ ಒಂದು ಅಡಿಗಲ್ಲು ಸಮಾರಂಭಕ್ಕೆ ನೀವೇ ಬರಬೇಕು ಅಂತ ಅಭಿಮಾನವನ್ನಿಟ್ಟು ಬೆಂಗಳೂರಿಗೆ ಬಂದು 4-5 ಸರ್ತಿ ನನ್ನನ್ನು ಕರೆದು, ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ನಿಮ್ಮನ್ನು ನೋಡಲಿಕ್ಕಿದ್ದಾರೆ, ನಿಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ, ಅಲ್ಲೂ ಸಹಿತ ನಿಮ್ಮ ಅಕ್ಕ ತಂಗಿರಿದ್ದಾರೆ, ನಿಮ್ಮ ಕುಲ ಬಾಂಧವರು ಅಣ್ಣ ತಮ್ಮಂದರೆಲ್ಲರಿದ್ದಾರೆ, ನೀವು ಬರಬೇಕು ಅಂದು. ಈ ಹಿಂದೆ ನಾನೊಂದು ಸತಿ ಬಂದು ಹೋದರೂ ಸಹಿತ ಈ ಊರು ಅಂದ ತಕ್ಷಣ ಮತ್ತೊಮ್ಮೆ ನಾನು 2 ಮಾತಿಲ್ದರೆ ನನಗೂ ಬರಬೇಕು ಅನ್ನೋ ಆಸೆ. ಯಾಕೆಂದರೆ ಈ ಹಿಂದೆ ಸಹಿತ ನಾನು ಅಷ್ಟೇ ಪ್ರೀತಿ ವಿಶ್ವಾಸವಾಗಿ ನೋಡಿ ಕಳಿಸಿದ್ದೀರಿ. ನಿಮ್ಮೆಲ್ಲರ ಒಂದು ಉಪಸ್ಥಿತಿನಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇರತಕ್ಕಂಥ ಈ ಒಂದು ಗುದ್ಲಿ ಪೂಜೆ ಅನುಷ್ಠಾನ, ಶಾಲೆ, ಶಾಲಾ ಕಟ್ಟಡ, ಇದೆಲ್ಲರ ಸಹಿತ ನಿಮ್ಮ ಮನೆ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು, ಪ್ರತಿಯೊಬ್ಬರ ಮಕ್ಕಳಿಗೂ ಸಹಿತ ಜ್ಞಾನವಂತರಾಗಿ, ಬುದ್ಧಿವಂತರಾಗಿ, ಸಂಸ್ಕಾರವಂತರಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸುಂದರವಾದ ಶಾಲೆಯಾಗಿ ಇದು ತಯಾರಾಗಬೇಕು. ಈ ಶಾಲೆ ಯಾರೊಬ್ಬರದಲ್ಲ, ನಿಮ್ಮೆಲ್ಲರದ್ದು. ಈ ಶಾಲೆ ಆದಷ್ಟು ಬೇಗ, ಇವತ್ತು ನಾವು ಈ ಅಡಿಗಲ್ಲು ಪೂಜೆ ಏನು ಮಾಡ್ತಿದ್ದೇವೆ ಇದು ಆದಷ್ಟು ಬೇಗ ಸಿದ್ಧತೆ ಆಗಬೇಕು. ಹಾಗೆ ಈ ಭಾಗದ ಪೊಲೀಸ್ ಸಿಬ್ಬಂದಿ, ಹಾಗೆ ಸಾಕಷ್ಟು ಜನ ಕಂಡು ಕಾಣದಂತಹ ಕೈಗಳು, ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಕಂಡು ಕಾಣದಂತಹ ಕೈಗಳು ಸಾಕಷ್ಟಿರುತ್ತೆ. ಅಂತಹ ಎಲ್ಲ ಕೈಗಳಿಗೂ ಸಹಿತ ತಾಯಿ ಭುವನೇಶ್ವರಿಯ, ರಾಜರಾಜೇಶ್ವರಿಯ ಸಂಪೂರ್ಣ ಕೃಪಾಶೀರ್ವಾದ ಆಗಲಿ ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿ ಪೂಜೆಯನ್ನು ಪ್ರಾರಂಭಿಸೋಣ. ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪವಶ್ರವಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಭಿಸ್ಸೇದ ಸಾಧನಂ. ಪಂಚಮುಖ ಗಣಪತಿಗೆ, ಪಾರ್ವತಿ ನಂದನಗೆ, ಪ್ರಣವ ಸ್ವರೂಪನಿಗೆ ಶತವಂದನೆ. ವಿದ್ಯಾಧಿದೇವನಿಗೆ, ವಿಘ್ನ ವಿನಾಶಕನಿಗೆ
ಶತವಂದನೆ. ಸಂಕಷ್ಟಮೋಚನಗೆ ಸ್ತೋತ್ರಾರ್ಚನೆ, ಮೂಷಿಕ ವಾಹನಗೆ ಮಂತ್ರಾರ್ಚನೆ. ಸಂಕಷ್ಟಮೋಚನಗೆ ಸ್ತೋತ್ರಾರ್ಚನೆ, ಮೂಷಿಕ ವಾಹನಗೆ ಮಂತ್ರಾರ್ಚನೆ. ಗಂಧರ್ವನುತಗೆ ಗಂಧಾರ್ಚನೆ, ಗಂಧರ್ವನುತಗೆ ಗಂಧಾರ್ಚನೆ. ಷಣ್ಮುಖ ಸೋದರಗೆ ಆರಾಧನೆ, ಷಣ್ಮುಖ ಸೋದರಗೆ ಆರಾಧನೆ. ಬನ್ನಿ ವೀಕ್ಷಕರೇ, ಬುಧವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನ ನಾವೀಗ ಮುಂದುವರಿಸೋಣ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀಂ ಶಾರದಾ ಗುರುಭ್ಯೋ ನಮಃ. ಶಾಲಾ ನೂತನ ಕಟ್ಟಡ ಶಂಕುಸ್ಥಾಪನ ಅಥವಾ ಅಡಿಗಲ್ಲು ಸಮಾರಂಭ. ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ನೀವೆಲ್ಲರೂ ಸಹಿತ ಇವತ್ತಿನ ದಿವಸ ನಿಜಕ್ಕೂ ಭಾಗ್ಯವಂತರಂತ ಹೇಳಬಹುದು. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಅಷ್ಟು ವಿಶೇಷವಾಗಿದೆ. ಇಂತಹ ಒಂದು ಶುಭ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ತಾಯಿ ಭುವನೇಶ್ವರಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಕಾರ್ಯಕ್ರಮಗಳಲ್ಲಿ ಹಲವಾರು ಸಾಕಷ್ಟು ಕಾರ್ಯಕ್ರಮಗಳನ್ನು ತಾವೆಲ್ಲರೂ ನೋಡಿದ್ದೀರಿ. ಆದರೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿದೆ. ಶಿಕ್ಷಣ ಅಂತಕ್ಕಂತಹದ್ದು, ವಿದ್ಯೆ ಅಂತಕ್ಕಂತಹದ್ದು. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಈ ಹಿಂದೆ ಹೇಳಿದ್ರು. ಸಮುದ್ರದ ಅಲೆಗಳಿಗಿನ್ನ, ಹರಿಯುವ ನೀರಿಗಿನ್ನ, ಕಾಣುವ ನಕ್ಷತ್ರ ಮಂಡಲಕ್ಕಿನ್ನ, ಮೃಷ್ಟಾನ್ನದ ಸವಿರುಚಿಗಿನ್ನ ವಿದ್ಯೆಯ ಕಂಪು, ವಿದ್ಯೆಯ ಸಂಪು ಬಹಳ ವಿಶೇಷ. ಇಲ್ಲಿರ್ತಕ್ಕಂತಹ ಮುತ್ತುರತ್ನ ಮಾಣಿಕ್ಯಗಳು ನೀವೆಲ್ಲರೂ, ನಿಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಶಕ್ತಿ ಇದೆ. ನೀವೆಲ್ಲ ಅಂದುಕೊಂಡಿದ್ದೀರಿ ಆನಂದ್ ಗುರುಜಿಯಲ್ಲಿ ಒಂದು ಶಕ್ತಿ ಇದೆ, ಅವ್ರು ಕರೆದಿದ್ದಕ್ಕೆ ನಾವು ಇಷ್ಟು ಜನ ಬಂದಿದ್ದೀವಿ ಅಂತ. ಆನಂದ್ ಗುರುಜಿಯಲ್ಲೆಲ್ಲ ಶಕ್ತಿ ಇರೋದು. ಆನಂದ್ ಗುರುಜಿ ಬರೀ ಒಂದು ಕಬ್ಬಿಣ, ಇಲ್ಲೇ ಮ್ಯಾಗ್ನೆಟ್ ಇರೋದು. ಈ ಮ್ಯಾಗ್ನೆಟ್ ನಿಮ್ಮಲ್ಲಿರೋದ್ರಿಂದ ಅಷ್ಟು ದೂರದಿಂದ ನಾನು ಇಲ್ಲಿ ಬರಬರ ಅಂತ ಓಡಿ ಬಂದ್ಬಿಟ್ಟಿದ್ದೇನೆ ಅಷ್ಟೇ. ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ ಓಂ ಶ್ರೀಂ ಶಾರದಾ ಗುರುಭ್ಯೋ ನಮಃ. ಇನ್ನೊಂದು ಸ್ವಲ್ಪ ಸ್ವರ ಜೋರಾಗಿ ಬರಲಿ. ಅರೆಕುರೆಡ್ಡಿ ಪುನಃ ನಾನು ಇನ್ನೊಂದು ವರ್ಷದಲ್ಲಿ ಈ ಕಟ್ಟಡ ಪ್ರಾರಂಭ ಆಗೋದ್ರೊಳಗೆ ಮತ್ತೊಂದು ಸತಿ ಓಡಿ ಬರಬೇಕು. ಈಗಾಗಲೇ ಒಂದು ಸರ್ತಿ ಆಯಿತು, ಎರಡನೇ ಸತಿ ಬಂದಿದ್ದೇನೆ. ಮೊದಲು ಶಾಲೆಗೆ ಬಂದೆ, ಎರಡನೇದು ಗುದ್ಲಿ ಪೂಜೆಗೆ ಬಂದಿದ್ದೇನೆ, ಮೂರನೇದು ಕಟ್ಟಡ ಓಪನಿಂಗ್ಗೆ ಬರಬೇಕು. ಓಂ ಶ್ರೀಂ ಶಾರದಾ ಗುರುಭ್ಯೋ ನಮಃ. 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 ಓಂ ಐಂ ಶ್ರೀಂ ಐಂ ಸೋಃ. ಈ ಬೀಜಾಕ್ಷರಿ ಇವತ್ತು ನೀವು ಕಲಿತಂತಹ ಪಾಠ
ನಿಮ್ಮ ಮಕ್ಕಳು ವಿದ್ಯಾವಂತರಾಗಲಿ ಅನ್ನೋ ಒಂದು ಮಹದಾಸೆಯಿಂದ ತಾವು ಈ ಆಸ್ಥಾನಕ್ಕೆ ಬಂದಿದ್ದೀರಿ. ಅದು ನಿಜಕ್ಕೂ ಸಂತೋಷ. ಮನುಷ್ಯ ಯಾವತ್ತೂ ಸಹಿತ ಜ್ಞಾನವಂತನಾಗಿ ಬುದ್ಧಿವಂತನಾಗಿ ಸಂಸ್ಕಾರವಂತನಾದರೆ ಇನ್ನೊಬ್ಬರ ಕಡೆ ಹೋಗಿ ಕೈ ಅಡ್ಡಬೇಕಾದ್ದಿರೋಲ್ಲ. ನಿಮ್ಮ ಜ್ಞಾನವೇ ನಿಮಗೆ ದಾರಿದೀಪವಾಗತ್ತೆ. ನಿಮ್ಮಲ್ಲಿ ಬುದ್ಧಿವಂತರಾಗಿದ್ದರೆ ಇನ್ನೊಬ್ಬರು ನಿಮ್ಮನ್ನು ದಾರಿ ತಪ್ಪಿಸೋಕ್ಕಾಗೋದಿಲ್ಲ. ಹಾಗೆ ಆ ಜ್ಞಾನ ಎಂಬತಕ್ಕಂತಹ ಸಾಗರದಲ್ಲಿ ಯಾರು ಮಿಂದು ತೇಲುತ್ತಾರೋ ಅವರು ಸಂಪೂರ್ಣವಾದಂತಹ ಜ್ಞಾನವಂತರಾಗಿರ್ತಾರೆ. ಅಂತಹ ಜ್ಞಾನವಂತರಾಗಲಿಕ್ಕಾಗಿ ಇಂಥ ಒಂದು ಶಾಲೆ ಇವತ್ತಿನ ದಿವಸ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದು ಸಂಪೂರ್ಣವಾದಂತಹ ಕೃಪಾಶೀರ್ವಾದ ಆಗಲಿ, ಒಳ್ಳೆಯದಾಗಲಿ. ಮತ್ತೊಮ್ಮೆ ಆದಷ್ಟು ಬೇಗ ಶಾಲೆಯ ಕಟ್ಟಡ ಉದ್ಘಾಟನಾ ಸಮಾರಂಭಕ್ಕೆ ಬರುವಂತಾಗಲಿ ಅಂತ ಶ್ರೀನಿವಾಸನ್ನ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ನಿಮ್ಮೂರಿನ ಬ್ರಹ್ಮಲಿಂಗೇಶ್ವರನ ಅನುಷ್ಠಾನಕ್ಕೆ ಬೆಳಗ್ಗೆ ನಾನು ಗರ್ಭಗುಡಿಯೊಳಗೆ ಹೋಗಿದ್ದೆ. ನೀವು ಎಷ್ಟು ಜನ ನೋಡಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಸಮುದ್ರದೊಳಗಡೆ ಹೋಗಿ ಬಂದಂಗೆ ಆಯಿತು. ಚಿಕ್ಕ ದ್ವಾರ ಒಳಗಡೆ ಹೋಗಿ ಸ್ವಾಮಿನ ಮುಟ್ಟಿ ಬರೋದೇ ಆನಂದ. ಒಂದು ಸಾಧನೆ ಮಾಡಿದಷ್ಟು ಸಂತೋಷ, ಆ ಸಮಾಧಾನ ನನಗಾಯಿತು. ಒಳ್ಳೆಯದಾಗಲಿ. ಅತಿ ಶೀಘ್ರವಾಗಿ ಮತ್ತೊಮ್ಮೆ ಇದೇ ಗ್ರಾಮಕ್ಕೆ ಬರುವಂತಾಗಲಿ ಅಂತ ದೇವರನ್ನ ಪ್ರಾರ್ಥಿಸ್ತೀನಿ. ನಿಜಕ್ಕೂ ನೀವೆಲ್ಲ ಬಹಳ ಅದೃಷ್ಟವಂತರು. ಇಲ್ಲಿ ಸಿದ್ಧಾರೂಢರು ಸಹಿತ ನೆಲೆಸಿರ್ತಕ್ಕಂಥ ಸ್ಥಳ. ಸಿದ್ಧಾರೂಢರು 3000 ಮಠ, ಸಾಧು ಸಂತರು, ಮಹನೀಯರು, ಜ್ಞಾನಿಗಳು, ಬುದ್ಧಿವಂತರು, ಸಂತರು ಇವರೆಲ್ಲರೂ ಸಹಿತ ವಾಸವಾಗಿರ್ತಕ್ಕಂಥ ಸ್ಥಳವಿಲ್ಲಿದೆ. ಅದರಿಂದ ಇದು ಒಂದು ಮಹತ್ತರವಾಗಿರ್ತಕ್ಕಂಥ ಭಾಗ್ಯ. ಈ ನೆಲ, ಈ ಮಣ್ಣು, ಈ ಜಲ ಇದೆಲ್ಲವೂ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಈ ಭಾಗದ ಈ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ನಿಮ್ಮೆಲ್ಲರ ಕುಟುಂಬದಲ್ಲೂ ಸದಾಕಾಲ ಸಂತೃಪ್ತಿಯ ಜೀವನ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಸ್ವರದಲ್ಲಿ ಸಂಕಷ್ಟ ತಿಳಿದು, ನೋಟದಲ್ಲಿ ನೋವುಗಳ ಅಳೆದು, ಶುಭ ತರುವ ಆನಂದ ಗುರುವೇ, ಶ್ರೀಚರಣಕ್ಕೆ ಶಿರವ ಮಣಿವೆ, ಹಸ್ತದಲ್ಲಿ ಭವಿಷ್ಯ ನುಡಿದ, ವನಸಿರಿಯ ಸೌಭಾಗ್ಯ ಸುರಿದ, ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವೇನ ಶಿರವ ಮಣಿವೆ. ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.